ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಹಲ್ಲೆಲೂಯಾ ಆನಂದವೇ ಆಮೆನ್. ಹಲ್ಲೆಲೂಯಾ ಆನಂದವೇ. ಹಲ್ಲೆಲೂಯಾ ಆನಂದವೇ. ಹಲ್ಲೆಲೂಯಾ ಆನಂದವೇ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೇ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ಅಪ್ಪ ನೀನೆ ನನ್ನ ಯೇಸುವೇ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ನಿಮಗೆ ನಿನ್ನಂತೆ ಯಾರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ ಜೊತೆಗಾರನೇ, ಇಮ್ಮಾನುವೇಲನೇ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ ಇಮ್ಮಾನುವೇಲನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮಗೆ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಲ್ಲೆಲೂಯಾ ರಮ ಶಂದರ ಬಲಗರ ಮಲರಬ ಉರಿಮರ ಶಂದರಿಗಲರಬ ಶಂದರ ಬಲಗರಬ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ.
ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. యేసయ్య, ಇದುವರೆಗೂ ಅಪ್ಪ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ ಆರಾಧನೆ ಆರಾಧನೆ, ಕರ್ತನನ್ನು ನೋಡಿ ಹೇಳೋಣ ಆರಾಧನೆ. ಅಪ್ಪ ನಿಮಗೆ ಆರಾಧನೆ ಅಪ್ಪ, ನೀವು ಆರಾಧನೆಗೆ ಯೋಗ್ಯನು ರಾಜ. ಆರಾಧನೆ ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಪ್ಪ. ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವ ರುವ ನೀನೇ. యేసయ్య, ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವ ರುವ ನೀನೇ. ಆರಾಧನೆ ಆರಾಧನೆ ಆರಾಧನೆ, ನಿಮಗೆ ಆರಾಧನೆ ಸಪ್ಪ, ನಿಮಗೆ ಆರಾಧನೆ ತಂದೆ, ನಿಮಗೆ ಆರಾಧನೆ ಪರಿಶುದ್ಧಾತ್ಮನೇ. ಆರಾಧನೆ ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ ಕಷ್ಟದ ದಿನದಿ ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಯುವ ನನ್ನ ಒಡೆಯನೇ ಎಲ್ರೋಹಿ ನೀನೇ ಅಯ್ಯ. ರಮಶಂದರ ಬಲಗರ ಬಲರಬಾ, ನನ್ನ ಕಾಯು ಓ ನನ್ನ ಒಡೆಯನ್ ಅಪ್ಪ ಎಲ್ರೋ ಓ ನೀನೇ ಅಪ್ಪ. ನಿಮಗೆ ಆರಾಧನೆ ಅಪ್ಪ, ಆರಾಧನೆ 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 ಆರಾಧನೆ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರು ಅಪ್ಪ, ಕೈ ಹಿಡಿದು
ಉರಮಶಂದರ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸು. ಹೌದಪ್ಪ, ಶಾಶ್ವತ ಉರಮಶೋರ ಬಲಗರ ನೀನೇ ನಿಲ್ಲಿಸುವೆ ಅಪ್ಪ. ಆರಾಧನೆ ಅಪ್ಪ, ನಿಮಗೆ ಆರಾಧನೆ ಅಪ್ಪ. ನನ್ನನ್ನು ಕರೆದೊಯ್ಯುವ ಆತನೇ ನಿಮಗೆ ಆರಾಧನೆ. ಆರಾಧನೆ ನಡಿ, ಆರಾಧನೆ ಆರಾಧನೆ ಅಪ್ಪ. ಆರಾಧನೆ ಆರಾಧನೆ ಆರಾಧನೆ. ಯೇಸುವೇ ಯೇಸುವೇ ಯೇಸುವೇ, ನಿನ್ನ ಹಾಗೆ ಯಾರು ಇಲ್ಲಪ್ಪ. ಯೇಸುವೇ ಯೇಸುವೇ ಯೇಸುವೇ, ನಿನ್ನ ಹಾಗೆ ಯಾರು ಇಲ್ಲಪ್ಪ. ಇಲ್ಲ 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 ಇಲ್ಲ, ನಿನ್ನ ಹಾಗೆಯ ಇಲ್ಲಪ್ಪ. ಇಲ್ಲ 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 ಇಲ್ಲ, ಹೌದಪ್ಪ, ನಿನ್ನ ಹಾಗೆ ಯಾರು ಇಲ್ಲಪ್ಪ. ನಿನ್ನ ಹಾಗೆ ಯಾರು ಇಲ್ಲಪ್ಪ. ನಿನ್ನ ಹಾಗೆ ಯಾರು ಇಲ್ಲಪ್ಪ. ಯಾರು ಶ್ರೇಷ್ಠ ಬಿರುದು ನೀನಯ್ಯ, ನಿನ್ನೆರಳೆ ನನಗೆ ಸ್ವರ್ಗವಯ್ಯ. ಉದಯ ಉರಮ ಶಬರ ಅಪ್ಪ, ಶ್ರೇಷ್ಠ ಬಿರುದು ನೀನು. ಹೌದಪ್ಪ, ನಿನ್ನೆರಳೆ ನನಗೆ ಸ್ವರ್ಗವಯ್ಯ. ಏಸಯ್ಯ ಏಸಯ್ಯ, ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಿರುವೆ ಹೊದಿಸಿರುವೆ. ಏಸಯ್ಯ ಏಸಯ್ಯ, ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಿರುವೆ. ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಿರುವೆ. ಕಲಿಸಿ ಕೊಡುನ ಕೈಗೊಳ್ಳುವೆ, ನಿಂಚಿತ್ತ ಮಾಡಿ ಮುಗಿಸುವೆ. ಕಲಿಸಿ ಕೊಡುನ ಕೈಗೊಳ್ಳುವೆ, ನಿಂಚಿತ್ತ ಮಾಡಿ ಮುಗಿಸುವೆ. ಏಸಯ್ಯ ಏಸಯ್ಯ, ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಿರುವೆ. ಏಸಯ್ಯ ಅಪ್ಪ, ನಿನ್ನ ಪ್ರೀತಿಯಿಂದ ನನ್ನನ್ನು ಹೊದಿಸಿರುವೆ. ಓ, ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಯ್ಯ. ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಯ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಅಪ್ಪ. ವಂದನೆ ಅಪ್ಪ, ವಂದನೆ ವಂದನೆ. ರಾಜನೇ, ಒಡೆಯನೇ, ರಕ್ಷಕನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಮುಂಜಾನೆಯ ತಕ್ಷಣ ಹೊಸ ಕೃಪೆಯ ನೀಡುವೆ. ಜೀವನವೆಲ್ಲ
ಮುಂಜಾನೆ ಎದ್ದ ಕ್ಷಣ ಹೊಸ ಕೃಪೆಯ ನೀಡುವೆ, ಜೀವನವೆಲ್ಲ ಆನಂದದಿ ನಡೆಸುವೆ. ಅಪ್ಪ, ನಿರ್ಮೂಲವಾಗದಂತೆ ಇದುವರೆಗೂ ನನ್ನನ್ನು ಕಾದಿರುವೆ. ನಾನು ದೃಢವಾಗಿ ನಿಂತುಕೊಳ್ಳುವ ಹಾಗೆ ನನಗೆ ನೀನು ಮಾಡಿರುವೆ. ಬಲಹೀನ ಸಮಯದಲ್ಲಿ ನಿನ್ ಬಲವನ್ನು ನನಗೆ ನೀಡಿರುವೆ. ಅಪ್ಪ, ನಿನಗೆ ಸ್ತೋತ್ರಪ್ಪ, ನಿನಗೆ ವಂದನೆ. ನಾನು ಬದುಕಿರುವುದು ನಿನ್ನ ಕೃಪೆ, ನಾನು ನಿಂತಿರುವುದು ನಿನ್ನ ಕೃಪೆ, ನಾವು ನಿಂತಿರುವುದು ನಿನ್ನ ಕೃಪೆ, ನಾವು ಬದುಕಿರುವುದು ನಿನ್ನ ಕೃಪೆ, ನಾವು ರಕ್ಷಣೆ ಹೊಂದಿರುವುದು ನಿನ್ನ ಕೃಪೆ. We love you Father, we love you Daddy, we love you Daddy. ಓರಿ ಮಾಮಾ ಮಾರಬ ಶಬರ, ನಿನ್ನ ಕೃಪೆಗಾಗಿ ವಂದನೆ, ನಿನ್ನ ಕೃಪೆಗಾಗಿ ವಂದನೆ ರಾಜ. ಮುಂಜಾನೆ ಎಬ್ಬಿಸಿ ನಮ್ಮನ್ನು ನಿನ್ನ ಹೊಸ ಕೃಪೆಯಿಂದ ತುಂಬಿಸ್ತಿರುವುದಕ್ಕಾಗಿ ಸ್ತೋತ್ರ. ಅನುದಿನವೂ ನಿಮ್ಮ ಕೃಪೆ ನಮ್ಮನ್ನು ಹೊರ್ತಾ ಇರುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ. ಎಲ್ಲ ಕಡೆ ಇಕ್ಕಟ್ಟಿದ್ರು ನಾವು ಜಜ್ಜಿ ಹೋಗಲ್ಲಪ್ಪ, ಎಲ್ಲ ಕಡೆ ಇಕ್ಕಟ್ಟಿದ್ರು ನಾವು ಜಜ್ಜಿ ಹೋಗಲ್ಲ. ಕೃಪೆಯ ಮೇಲೆ ಕೃಪೆ ತಂದು ನಮ್ಮನ್ನ ಕಾಲೂರಿ ನಿಲ್ಲುವ ಹಾಗೆ ನೀವು ಮಾಡುವಾತನು. ಜಿಂಕೆ ಕಾಲಿನಂತೆ ನಮ್ಮ ಕಾಲುಗಳನ್ನು ಬಲಪಡಿಸುವಾತನು. ಥ್ಯಾಂಕ್ ಯು ಫಾದರ್, ವಿ ಲವ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಅಪ್ಪ, ನಿಮ್ಮ ಕೃಪೆಗಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ, ನಿಮ್ಮ ದಯೆಗಾಗಿ ಸ್ತೋತ್ರಪ್ಪ. ನಮ್ಮನ್ನು ಇಷ್ಟು ಮಟ್ಟಿಗೆ ನಡೆಸ್ಕೊಂಡು ಬಂದ ನಿನ್ನ ಕೃಪೆಗಾಗಿ ವಂದನೆ ದೇವನೇ. ಥ್ಯಾಂಕ್ ಯು. ನಿನ್ನ ಸಮ್ಮುಖಕ್ಕಾಗಿ ಸ್ತೋತ್ರ. ಎಲ್ಲ ನೋವನ್ನು ವೇದನೆಯನ್ನು ಮರೆಸುವ ನಿನ್ನ ಸಮ್ಮುಖ ಕರ್ತನೆ, ನಮ್ಮನ್ನು ಬಲಪಡಿಸುವಂಥ ನಿನ್ನ ಸಮ್ಮುಖ. ಥ್ಯಾಂಕ್ ಯು ಅಪ್ಪ. ನಿನ್ನ ಪ್ರೀತಿಗಾಗಿ, ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಕೃಪೆಗಾಗಿ ನಾವೆಲ್ಲರೂ ಸಭೆಯಾಗಿ ಸೇರಿ ನಿಮಗೆ ವಂದಿಸುತ್ತೇವೆ. ನಾವು ಸಭೆಯಾಗಿ ಸೇರಿ ನಿಮ್ಮನ್ನು ಘನಪಡಿಸುತ್ತೇವೆ. ನಾವು ಸಭೆಯಾಗಿ ಸೇರಿ ನಿಮ್ಮನ್ನು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಆರಾಧನೆಗೆ ಯೋಗ್ಯನೇ ನಿಮಗೆ ವಂದನೆ, ಸ್ತುತಿಗೆ ಯೋಗ್ಯನೇ ನಿಮಗೆ ವಂದನೆ, ಘನತೆಗೆ ಯೋಗ್ಯನೇ ನಿಮಗೆ ವಂದನೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಅಪ್ಪ. ಎಲ್ಲ ಮಹಿಮೆಯನ್ನು ಘನತೆಯನ್ನು ನಾವು ನಿಮಗೇ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟ ಸತ್ಯವೇದ ಭಾಗ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 32ನೇ ವಚನ. ಅವನು ಓದುತ್ತಿದ್ದ ಶಾಸ್ತ್ರವಚನವು ಯಾವುದೆಂದರೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯ ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು. ಸಾಕು, ಪ್ರಾರ್ಥನೆ ಮಾಡೋಣ. ತಂದೆ, ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ನಮ್ಮೊಬ್ಬೊಬ್ಬರ ಸಂಗಡ ಮಾತನಾಡಿ ನಿಮ್ಮ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ, ನಿಮ್ಮ ಆಲೋಚನೆಯನ್ನು, ಮಾರ್ಗದರ್ಶನವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಹಾಯ ನೀಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ವಧ್ಯಸ್ಥಾನ ಅಂದರೆ ಕಡುಕನು ಕತ್ತರಿಸ್ತಾನೆ ನೋಡಿ. ಕತ್ತರಿಸುವುದಕ್ಕಾಗಿ ಒಯ್ಯಲ್ಪಡುವ ಕುರಿ ಏನಾದರೂ ಮಾತಾಡುತ್ತಾ? ಏನು ಮಾತಾಡಲ್ಲ. ಹಾಗೆಯೇ ಯೇಸು ವಧ್ಯಸ್ಥಾನಕ್ಕೆ ಕಡಿಯುವುದಕ್ಕಾಗಿ, ಕೊಲ್ಲಲ್ಪಡುವುದಕ್ಕಾಗಿ ಒಯ್ಯಲ್ಪಟ್ಟಾಗ ಆತನು ಏನೂ ಮಾತಾಡಲಿಲ್ಲ. ಕುರಿಮರಿಯ ಉಣ್ಣೆಯನ್ನು ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ.
ಕುರಿಮರಿಯ ಉಣ್ಣೆಯನ್ನು ಕತ್ತರಿಸ್ತಾರೆ. ಆ ಕುರಿ ಏನಾದರೂ ಬೈತದ, ಏನಾದರೂ ಮಾತಾಡುತ್ತಾ? ಏನೂ ಮಾತಾಡೋದಿಲ್ಲ. ಹಾಗೆಯೇ ಯೇಸು ಸ್ವಾಮಿ ಏನೂ ಮಾತಾಡಲಿಲ್ಲ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು. ಅನ್ಯಾಯವಾಗಿ ದಂಡನೆಗೆ ಗುರಿಯಾದನು. ಆತನು ಯಾವ ತಪ್ಪನ್ನೂ ಮಾಡಿರಲಿಲ್ಲ. ಆ ದಿನದ ನ್ಯಾಯಾಧೀಶನು ಹೇಳಿದನು, ಈ ವ್ಯಕ್ತಿಯಲ್ಲಿ ಯಾವ ತಪ್ಪನ್ನೂ ಕಂಡಿಲ್ಲ. ಆದರೂ ನ್ಯಾಯ ತೀರ್ಪಿಗೆ ಒಳಗಾದನು. ಪ್ರಿಯರೇ, ಶುಭ ಶುಕ್ರವಾರವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗಾಗಿ ಯೇಸು ಶಿಲುಬೆಯಲ್ಲಿ ಬಲಿಯಾದಂತಹ ಆ ಸಂದರ್ಭವನ್ನು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲರ ಪಾಪಕ್ಕೆ ಆಗಬೇಕಾದ ದಂಡನೆ ಅಂದು ಯೇಸುವಿನ ಮೇಲೆ ಬಂತು. ಇದನ್ನೇ ಪ್ರವಾದನಾತ್ಮಕವಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಕಂಚುಕಿಗೆ, ಎಥಿಯೋಪ್ಯದ ಮಂತ್ರಿಗೆ ಫಿಲಿಪ್ಪನು ಹೇಳುವುದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನೇ ಪ್ರವಾದನಾತ್ಮಕವಾಗಿ ಸ್ನಾನಿಕನಾದ ಯೋಹಾನನು ಈ ರೀತಿಯಾಗಿ ಹೇಳಿದನು. ಯೋಹಾನ 1ನೇ ಅಧ್ಯಾಯದ 29 ಮತ್ತು 30ನೇ ವಾಕ್ಯಗಳಲ್ಲಿ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಯಾಕೆ ಯಜ್ಞಕ್ಕೆ ನೇಮಿಸಿದ ಕುರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ನೀವು ಸ್ವಲ್ಪ ಹಿನ್ನೆಲೆಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಇಲ್ಲಿ ಬಹಳ ಸೆಕೆ, ಬಹಳ ಇಕ್ಕಟ್ಟಿನಲ್ಲಿ ಕುಳಿತಿದ್ದೀರಿ. ಅಲ್ಲಿಂದ ಜಾಗ ಇಲ್ಲಾಂದರೆ ಸ್ವಲ್ಪ ಹಾಗೆ ನೀವು ಕಡೆ ಕೂಡ ಬರ್ಬೋದು. ಸಹೋದರರ ಕಡೆಯಲ್ಲೂ ಸ್ವಲ್ಪ ಸ್ಥಳ ಇದೆ. ನಾನು ಅತಿ ಬೇಗನೆ ಮುಗಿಸ್ತೇನೆ. ದೇವರು ನನ್ನ ಹೃದಯದಲ್ಲಿ ಹಾಕಿದ ಭಾರವನ್ನು ನಿಮ್ಮ ಮುಂದೆ ಹಂಚಿಕೊಂಡು ಅತಿ ಬೇಗನೆ ನಾನು ಮುಗಿಸ್ತೇನೆ. ಲೋಕದ ಪಾಪವನ್ನು ನಿವಾರಣೆ ಮಾಡುವಂತಹ ದೇವರ ಕುರಿಮರಿಯಾಗಿ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಾಗಿ, ಕತ್ತರಿಸಲ್ಪಡುವಂತಹ ಮರಣಕ್ಕೆ ಒಪ್ಪಿಸಲ್ಪಟ್ಟ ಕುರಿಯಾಗಿ 2020 ವರ್ಷಗಳ ಹಿಂದೆ, 22 ಈಗ ಇನ್ನು 3 ವರ್ಷ ನಾವು ಸೇರಿಸ್ಕೋಬೇಕು. 2025 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 2000 ವರ್ಷಗಳ ಹಿಂದೆ ಯೇಸು ಇಂತಹ ಒಂದು ದಿನದಲ್ಲಿ ಶಿಲುಬೆಯಲ್ಲಿ ನಮಗಾಗಿ ಬಲಿಯಾದರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಚಾರವನ್ನು ನಾವು ನೋಡುವಾಗ ಯೋಹಾನನ ಸುವಾರ್ತೆ 18ನೇ ಅಧ್ಯಾಯ 39ನೇ ವಚನದಲ್ಲಿ ಪಿಲಾತನು ಒಂದು ಮಾತನ್ನು ಈ ರೀತಿಯಾಗಿ ಹೇಳ್ತಾನೆ. ಆದರೆ ಪಸ್ಕ ಹಬ್ಬದಲ್ಲಿ ನಾನು ಒಬ್ಬನನ್ನು ನಿಮಗೆ ಬಿಟ್ಟುಕೊಡುವ ಪದ್ಧತಿ ಉಂಟಷ್ಟೇ. ನಾನು ಯಹೂದ್ಯರ ಅರಸನನ್ನು ಬಿಟ್ಟುಕೊಡುವುದು ನಿಮಗೆ ಇಷ್ಟವೋ ಎಂದು ಅವರನ್ನು ಕೇಳಿದನು. ಈ ಪಸ್ಕ ಹಬ್ಬದಲ್ಲಿ ಒಬ್ಬನನ್ನ ಬಿಟ್ಟು ಕೊಡುವುದು ಅವರ ವಾಡಿಕೆಯಾಗಿತ್ತು. ಯೇಸುವನ್ನು ಬಿಟ್ಟು ಬಿಡಬೇಕೆಂದು ಆತನು ಆಲೋಚನೆ ಮಾಡಿದನು. ಆದರೆ ಜನರು ಅದಕ್ಕೆ ಒಪ್ಪಲಿಲ್ಲ. ಅದೇ ಪಸ್ಕದಂದು ಯೇಸುವನ್ನು ಶಿಲುಬೆಗೆ ಒಪ್ಪಿಸಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಯೇಸುವಿಗೆ ಘೋರವಾದ ಮರಣ, ನಮ್ಮೆಲ್ಲರ ಪಾಪ ನಿವಾರಣೆ ಬಲಿಯಾಗಿ ಯೇಸು ಅಂದು ಶಿಲುಬೆಗೆ ಹೋದನು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟಪಡಿಸುತ್ತದೆ. ನಮ್ಮೆಲ್ಲರ ಮೇಲೆ ಬರಬೇಕಾದ ಅಪರಾಧದ ದಂಡನೆಯನ್ನು ಆತನು ವಹಿಸಿಕೊಂಡನು. ಯೆಶಾಯ 53ನೇ ಅಧ್ಯಾಯದಲ್ಲಿ ನಾವು ಅದನ್ನು ಪ್ರವಾದನಾತ್ಮಕವಾಗಿ ಯೆಶಾಯನು ಹೇಳುವುದನ್ನು ನಾವು ನೋಡುತ್ತೇವೆ. 53ನೇ ಅಧ್ಯಾಯದ 5ನೇ ವಚನ,
ನಮ್ಮ ದ್ರೋಹಗಳ ದೆಸೆಯಿಂದ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲರಿಗೆ ದೇವರು ನೇಮಿಸಿದ ದೋಷ ಪರಿಹಾರಕ ಬಲಿಯನ್ನು ಕುರಿತಾಗಿ ನಾವು ಯಾಜಕಕಾಂಡ 16ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಎಲ್ಲವನ್ನು ಓದಲಿಕ್ಕೆ ನಮಗೆ ಸಮಯ ಇಲ್ಲ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. 16ನೇ ಅಧ್ಯಾಯದ 11ರಿಂದ 19ನೇ ವಚನದವರೆಗೆ ನೀವು ಓದಿದ್ರೆ, 16ನೇ ಅಧ್ಯಾಯದಲ್ಲಿ 11ರಿಂದ 19ನೇ ವಚನಗಳವರೆಗೆ ನೀವು ಓದುವುದಾದರೆ ಅಲ್ಲಿ ದೋಷ ಪರಿಹಾರಕ ಯಜ್ಞವನ್ನು ಕುರಿತಾಗಿ ನಾವು ಓದ್ತೇವೆ. ಆರೋನನು ತನಗಾಗಿಯೂ ತನ್ನ ಮನೆಯವರಿಗೋಸ್ಕರವಾಗಿಯೂ ಒಂದು ಹೋರಿಯನ್ನು ಬಲಿಯಾಗಿ ಅರ್ಪಿಸಿ ಅದರ ರಕ್ತವನ್ನು ಚಿಮುಕಿಸಿ ತನ್ನ ಮತ್ತು ತನ್ನ ಕುಟುಂಬದವರ ದೋಷ ಪರಿಹಾರ ಮಾಡುವುದನ್ನು, ಮತ್ತು 15ನೇ ವಚನದಿಂದ ಎಲ್ಲ ಜನರಿಗೋಸ್ಕರ ಒಂದು ಹೋತವನ್ನು ವಧಿಸಿ, ಅಂದರೆ ಕೊಂದು ಅದರ ರಕ್ತವನ್ನು ದೇವರ ಮುಂದೆ ಸಮ್ಮುಖದಲ್ಲಿ ತಂದು ಕೃಪಾಸನದ ಎದುರಾಗಿ ಅದನ್ನು ಪ್ರೋಕ್ಷಿಸುವುದನ್ನು ನಾವು ನೋಡುತ್ತೇವೆ. 19ನೇ ವಚನ ಈ ರೀತಿಯಾಗಿ ಮುಕ್ತಾಯಗೊಳ್ಳುತ್ತದೆ. 17ನೇ ವಚನದ ಅಂತ್ಯಭಾಗದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಹಾಗೆ ತನಗೋಸ್ಕರವಾಗಿಯೂ ತನ್ನ ಮನೆಯವರಿಗೋಸ್ಕರವಾಗಿಯೂ ಇಸ್ರಾಯೇಲರ ಎಲ್ಲ ಜನ ಸಮೂಹಕ್ಕೋಸ್ಕರವಾಗಿಯೂ ದೋಷ ಪರಿಹಾರ ಮಾಡುವನು. 19ನೇ ವಚನ ಹೇಳ್ತದೆ, ಅವನು ಆ ರಕ್ತದಲ್ಲಿ ಸ್ವಲ್ಪವನ್ನು ಅದರ ಮೇಲೆ 7 ಸಾರಿ ಬೆರಳಿನಿಂದ ಚಿಮುಕಿಸಿ ಇಸ್ರಾಯೇಲರಿಂದ ಅದಕ್ಕುಂಟಾದ ಅಶುದ್ಧತ್ವವನ್ನು ಹೋಗಲಾಡಿಸಿ ಅದನ್ನು ಪರಿಶುದ್ಧ ಮಾಡಬೇಕು. ತನ್ನವರ ಮತ್ತು ಇಡೀ ಇಸ್ರಾಯೇಲರ ಎಲ್ಲರ ಪಾಪ ನಿವಾರಣೆಗಾಗಿ ಅವತ್ತು ಒಂದು ಹೋರಿಕರು, ಒಂದು ಹೋತ ಬಲಿಯಾಗಬೇಕಾಗಿತ್ತು. ಅದನ್ನು ಬಲಿ ಅರ್ಪಿಸಿ ಆ ರಕ್ತವನ್ನು ತೆಗೆದುಕೊಂಡು ಮಹಾಯಾಜಕನು ವರ್ಷಕ್ಕೆ 1 ಸಾರಿ ಮಹಾಪರಿಶುದ್ಧ ಸ್ಥಳಕ್ಕೆ ಬರ್ತಾನಂತೆ. ನೀವು ಅದನ್ನು ಹಿಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಓದ್ಬೋದು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 7ನೇ ವಚನ 6 ಮತ್ತು 7 ಓದ್ರಿ. ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವಾರಾಧನೆಯನ್ನು ನಡೆಸುತ್ತಾರೆ. ಆದರೆ 2ನೆಯ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ವರ್ಷಕ್ಕೆ ಒಂದೇ ಸಾರಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾನೆ, ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಓದಿ ಮುಂದೆ. ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ತನಗೋಸ್ಕರವೂ ತನ್ನ ಜನರ ತಪ್ಪುಗಳಿಗೋಸ್ಕರವೂ ಬಲಿಯಾದಂತಹ ಕುರಿ, ಬಲಿಯಾದಂತಹ ಹೋತ, ಅದರ ರಕ್ತವನ್ನು ತೆಗೆದುಕೊಂಡು ದೇವರ ಸಮ್ಮುಖದಲ್ಲಿ ಬರ್ತಾ ಇದ್ದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ವರ್ಷಕ್ಕೆ 1 ಸಾರಿ ರಕ್ತವನ್ನು ಬರಿಗೈನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ತನಗಾಗಿಯೂ ತನ್ನ ಜನರಿಗಾಗಿಯೂ ಅವರ ಪಾಪ ನಿವಾರಣೆಗಾಗಿ ಕುರಿ ಬಲಿಯಾಗಬೇಕಾಗಿತ್ತು. ಅವತ್ತು ಹಳೆ ಒಡಂಬಡಿಕೆಯಲ್ಲಿ ಕುರಿ ಬಲಿಯಾಗಬೇಕಾಗಿತ್ತು. ಇದನ್ನು ವರ್ಷ ಅವರು ಮಾಡ್ತಾ ಇದ್ರು. ವರ್ಷಕ್ಕೆ ಒಮ್ಮೆ ಅವರು ಇದನ್ನು ಮಾಡ್ತಾ ಇದ್ರು. ಪಸ್ಕದಲ್ಲಿ ಅವರು ಇದನ್ನು ನೆರವೇರಿಸ್ತಾ ಇದ್ರು. ಆ ಯಜ್ಞದ ಕುರಿಯ ರಕ್ತವನ್ನು ತೆಗೆದುಕೊಂಡು ದೇವರ ಸಮ್ಮುಖಕ್ಕೆ ಹೋಗ್ತಾ ಇದ್ರು. ಒಂದು ವೇಳೆ ಆ ರಕ್ತ ಇಲ್ಲದೆ ಹೋದರೆ
ತಕ್ಕ ಪರಿಶುದ್ಧತೆ ಇಲ್ಲದೆ ಹೋದರೆ ಆ ಮಹಾಯಾಜಕನು ಸಹ ಅಲ್ಲೇ ಸತ್ತು ಬೀಳ್ತಾ ಇದ್ದನು. ಯಾಕಂದರೆ ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಸಂಧಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಹಾಪರಿಶುದ್ಧ ಸ್ಥಳಕ್ಕೆ ಬರುವಾಗ ಅವನು ಪರಿಶುದ್ಧತೆಯೊಂದಿಗೆ ಬರಬೇಕು. ಅದರಿಂದಾಗಿ ಒಂದು ವೇಳೆ ಅವನು ಏನಾದರೂ ಸತ್ತು ಬಿದ್ದರೆ ಅವನನ್ನು ತೆಗೆಯುವುದಕ್ಕೆ ಯಾರಾದರೂ ಹೋದರೆ ಅವರು ಸತ್ತು ಹೋಗ್ತಾರೆ. ಅದರಿಂದ ಅವನಿಗೆ ಒಂದು ಹಗ್ಗವನ್ನು ಕಟ್ಟಿ ಅವನ ನಡುನಲ್ಲಿ ಅಥವಾ ಕಾಲಲ್ಲಿ ಒಂದು ಗಂಟೆಯನ್ನು ಕಟ್ಟಿ ಒಳಗೆ ಬಿಡ್ತಾ ಇದ್ರಂತೆ. ಯಾಕಂದರೆ ಸತ್ತು ಬೀಳುವಾಗ ಗಂಟೆ ಶಬ್ದ ಕೇಳ್ತದೆ, ಸತ್ತೋದರೆ ಹಾಗೇನೆ ಆ ಹಗ್ಗದ ಮೂಲಕ ಹೊರಗೆ ಎಳೆಯುತ್ತಿದ್ದರು. ಈ ಮಹಾಪರಿಶುದ್ಧ ಸ್ಥಳ ಅನ್ನುವುದು ಪರಿಶುದ್ಧವಾದಂತಹ ಸ್ಥಳ. ಹೆಸರೇ ಹೇಳುವ ಹಾಗೆ ಮಹಾಪರಿಶುದ್ಧ ಸ್ಥಳ. ನಮ್ಮ ದೇವರು ಪರಿಶುದ್ಧನಾದ ದೇವರು. ಪಾಪದಲ್ಲಿರುವವರು ಯಾರು ಆತನ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬರಬೇಕಾದ್ರೆ ಆ ಪಾಪ ನಿವಾರಣಾ ಯಜ್ಞ ಅರ್ಪಿಸಿ ಅದರ ರಕ್ತವನ್ನು ತೆಗೆದುಕೊಂಡು ಸಮ್ಮುಖಕ್ಕೆ ಬರಬೇಕಾಗಿತ್ತು. ಇದು ವರ್ಷಕ್ಕೆ ಒಮ್ಮೆ ಅವರು ಮಾಡ್ತಾ ಇದ್ರು. ಪ್ರಿಯರೇ, ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಹಳೆ ಒಡಂಬಡಿಕೆ ಯಜ್ಞಗಳು ಪಾಪವನ್ನು ಸಂಪೂರ್ಣವಾಗಿ ತೊಳಿಲಿಲ್ಲ. ಹಳೆ ಒಡಂಬಡಿಕೆ ಯಜ್ಞಗಳು ಪಾಪವನ್ನು ಜಸ್ಟ್ ಮುಚ್ಚಿದವು. ನೀವು ಸತ್ಯವೇದದಲ್ಲಿ ಕೀರ್ತನೆಗಳು 32ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಓದ್ರಿ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು, ಅವನೇ ಧನ್ಯನು. ಯಾರ ಹತ್ರ ಆದ್ರೆ ಇಂಗ್ಲಿಷ್ ಬೈಬಲ್ ಇದ್ರೆ ಓದಿ. ಇಂಗ್ಲಿಷ್ ಬೈಬಲ್ ಇದ್ರೆ ಇಲ್ವಾ? ಯಾರ ಹತ್ರನು? ಅಲ್ಲಿ ನೀವು ನೋಡ್ರಿ, forgiven, whose sin is covered, whose transgression is forgiven, and whose sin is covered. ಹಳೆ ಒಡಂಬಡಿಕೆಯ ಪಾಪಗಳು, ಯಜ್ಞಗಳು ಪಾಪವನ್ನು ಜಸ್ಟ್ ಕವರ್ ಮಾಡಿದ್ದು. ಅವನಿಗೆ ನಿತ್ಯ ನಿರಂತರವಾದ ಪರಿಹಾರ ಸಿಗಲಿಲ್ಲ. ಒಂದು ವೇಳೆ ಹಳೆ ಒಡಂಬಡಿಕೆ ಯಜ್ಞಗಳೇ ಸಾಕಾಗಿತ್ತು ಅನ್ನುವುದಾಗಿದ್ದರೆ ಕರ್ತನಾದ ಯೇಸು ಕ್ರಿಸ್ತನು ಬಲಿಯಾಗಬೇಕಾದ ಅಗತ್ಯ ಇರಲಿಲ್ಲ. ಅದಕ್ಕೆ ಅವರು ವರ್ಷ ವರ್ಷ ಅವರು ಯಜ್ಞ ಅರ್ಪಿಸಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ತನ್ನ ರಕ್ತವನ್ನೇ ತೆಗೆದುಕೊಂಡು ಒಂದೇ ಸಾರಿ ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ಒಂದೇ ಸಾರಿ ಮತ್ತೆ ಮತ್ತೆ ಯಜ್ಞ ಅರ್ಪಿಸಬೇಕಾಗಿಲ್ಲ, ಬಲಿ ಅರ್ಪಿಸಬೇಕಾಗಿಲ್ಲ, ಒಂದೇ ಸಾರಿ ನಮಗಾಗಿ ಶಿಲುಬೆಯಲ್ಲಿ ಬಲಿಯಾದನು. ಹಲ್ಲೆಲೂಯ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅದೇ 9ನೇ ಅಧ್ಯಾಯ 11ನೇ ವಚನದಿಂದ ಓದ್ರಿ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತಹ ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತಹ, ನೋಡಿ, ಈ ಸೃಷ್ಟಿಗೆ ಸಂಬಂಧಪಡದಂತಹ ಅಂದ್ರೆ ದೇವಾಲಯ, ಹೊಸ ಒಡಂಬಡಿಕೆಯ ದೇವಾಲಯ ಈ ಸೃಷ್ಟಿಗೆ ಸಂಬಂಧಪಟ್ಟ ಮಣ್ಣು ಕಲ್ಲಿನ ಕಟ್ಟಡ ಅಲ್ಲ. ಈ ಸೃಷ್ಟಿಗೆ ಸಂಬಂಧಪಡದಂತಹ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ, ಗಾಡ್ಸ್ ಪ್ರೆಸೆನ್ಸ್ ನಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ, ನಮಗೋಸ್ಕರ ನಿತ್ಯವಾದ ವಿಮೋಚನೆ, 1 ಸಾರಿ 2 ಸಾರಿ 3 ಸಾರಿ ಅಲ್ಲ, ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಹಲ್ಲೆಲೂಯ. ಮಹಾಪರಿಶುದ್ಧ ಸ್ಥಳ ಎಂಬಂತಹ ಪರಲೋಕಕ್ಕೆ ತನ್ನ ಸ್ವಂತ ರಕ್ತವನ್ನು ತಗೊಂಡು ಪ್ರವೇಶಿಸಿದನು. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಯ ಪಾಪ ನಿವಾರಣೆ ಆಗಬೇಕಾದ್ರೆ ಮಹಾಯಾಜಕನು ಹೋತ ಮರಿಯ ರಕ್ತವನ್ನು ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಅಲ್ಲಿ ಅದನ್ನು ಪ್ರೋಕ್ಷಿಸಬೇಕು.
ಇದನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ರು, ವರ್ಷ ಮಾಡ್ತಾ ಇದ್ರು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದೇ ಸಾರಿ, ಅದಕ್ಕೆ ಮತ್ತೆ ಬಲಿ ಅರ್ಪಿಸ್ಬೇಕಾಗಿಲ್ಲ, ಬಲಿ ಬೇಕಾಗಿಲ್ಲ, ಮತ್ತೆ ಬಲಿ ಬೇಕಾಗಿಲ್ಲ. ಒಂದೇ ಸಾರಿ ಎಲ್ಲ ಬಲಿಗೆ ಶ್ರೇಷ್ಠವಾದ ಬಲಿ ಆಗಿದೆ. ನಂಬೋರು ಅಲ್ಲೆಲೂಯ ಹೇಳ್ರಿ. ಮತ್ತೆ ನೀವು ಬಲಿ ಕೊಡಬೇಕಾಗಿಲ್ಲ, ಪಾಪ ನಿವಾರಣೆಗಾಗಿ ಬಲಿ ಕೊಡಬೇಕಾಗಿಲ್ಲ. ನಿಮ್ಮ ಪಾಪ ನಿವಾರಣೆಯಾಗಿ ನೀವೇನು ಮಾಡಬೇಕಾಗಿಲ್ಲ. ಒಂದೇ ಸಾರಿ ಏನೇನು ಮಾಡಬೇಕಾಗಿದೆಯೋ ಎಲ್ಲವನ್ನ ಶಿಲುಬೆಯಲ್ಲಿ ಮಾಡಿ ಮುಗಿಸಿದನು. ನೋಡಿ, ಹೋತಗಳ ಹೋರಿಕರೆಗಳ ರಕ್ತ ಅದು ಪರಿಶುದ್ಧವಾದ ರಕ್ತ ಅಲ್ಲ. ಒಂದು ವೇಳೆ ಅದು ಪರಿಶುದ್ಧವಾದ ರಕ್ತ ಆಗಿದ್ದಿದ್ರೆ ಅದೇ ಸಾಕಾಗಿರ್ತಿತ್ತು. ಅಥವಾ ಒಂದು ವೇಳೆ ಬೇರೆ ಮನುಷ್ಯರ ರಕ್ತವನ್ನಾದರೂ ಕೊಡ್ಬೋದಾಗಿತ್ತು ಅಂತ ಅನ್ನುವುದಾಗಿದ್ದರೆ ಹಂಗಾದರೂ ಕೊಡ್ಬೋದಾಗಿತ್ತು. ಎಲ್ಲ ಮನುಷ್ಯರು ಪಾಪಿಗಳೇ. ಆದಾಮ ಹವ್ವಳರ ಪಾಪದಿಂದ ಇಡೀ ಸೃಷ್ಟಿಯೇ ಕಲುಷಿತಗೊಂಡಿದೆ. ಎಲ್ಲದರಲ್ಲೂ ಪಾಪದ ಸ್ವಭಾವ, ಎಲ್ಲದರಲ್ಲೂ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು. ಈ ಹೋರಿ ಕರಗಳು ಸುಮ್ಮನೆ ಇರ್ತಾವ, ಇನ್ನೊಂದು ಹಾಕ್ಕೊಂಡು ತಿವಿತದೆ, ನೋಡಿದ್ದೀರಲ್ಲ. ಆ ದ್ವೇಷ ಅನ್ನೋದು ನಮ್ಮ ಸಹೋದರು ಹೇಳ್ತಾ ಇದ್ರು. ಈ ಪಾರಿವಾಳಗಳು ಕಚ್ಚಾಡೋದು ನೋಡ್ಬಿಟ್ಟು, ಏನು ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನಿಷ್ಕಪಟ ಪಾರಿವಾಳದಂತೆ ನಿಷ್ಕಪಟ ಈ ಪಾರಿವಾಳ ಈ ಥರ ಕಚ್ಚಾಡ್ತಾವಲ್ಲ. ಇಡೀ ಸೃಷ್ಟಿಯೇ ಕಲುಷಿತಗೊಂಡಿದೆ ರೀ. ಒಂದು ವೇಳೆ ಈ ಹೋರಿ ಕರುವಿನ ರಕ್ತ ಸಾಕಾಗಿತ್ತು ಅನ್ನೋದಾಗಿದ್ದರೆ ಜೀಸಸ್ ಬರಬೇಕಾಗಿನೇ ಇಲ್ಲ. ಏನು ತಾತ್ಕಾಲಿಕವಾದಂಥ ಒಂದು ಪರಿಹಾರ. ಇದನ್ನು ನಾನು ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಸ್ಸಲ್ಲಿ ಹೋಗುವಾಗ ಯಾರೋ ವಾಂತಿ ಮಾಡಿಬಿಟ್ರು, ಹಾಗೆ ಬಿಟ್ಕೊಂಡಿರಲ್ಲ, ಅಸಹ್ಯ ಆಗ್ತದ, ಬೇಜಾರು ಮಾಡ್ಕೋಬೇಡಿ. ಆಗ ತಕ್ಷಣ ಆ ಕಂಡಕ್ಟರ್ ಕ್ಲೀನರ್ ಓಡಿ ಹೋಗಿ ಸ್ವಲ್ಪ ಮಣ್ಣು ತಂದು ಅದ್ರ ಮೇಲೆ ಹಾಕ್ಬಿಡ್ತಾರೆ. ಸದ್ಯ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಕೂತ್ಕೋಬೋದಾ ಬಸ್ಸಲ್ಲಿ? ಕೂತ್ಕೋಬೋದು. ಹಾಗೆ ಬಿಟ್ಬಿಡ್ತಾರಾ? ಇಲ್ಲ, ಅದನ್ನ ತಗೊಂಡೋಗಿ ಸಾಯಂಕಾಲ ತಂದು ನಿಲ್ಲಿಸಿದ ಮೇಲೆ ನೀರು ಹೊಡೆದು ಸರ್ಫ್ ಹಾಕಿ ಉಜ್ಜಿ ತೊಳೆದು ಮಾರನೇ ದಿವಸ ಅದರ ಸುದ್ದಿನೇ ಇಲ್ಲದಂಗೆ ಕ್ಲೀನಾಗಿ ಇಟ್ಬಿಡ್ತಾರೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಯಜ್ಞಗಳೆಲ್ಲ ವಾಂತಿ ಮೇಲೆ ಮಣ್ಣು ಹಾಕಿದಂಗೆ ತಾತ್ಕಾಲಿಕ ರಿಲೀಫ್. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಲಿಯಾದಾಗ ನಮ್ಮ ಪಾಪ ಸಂಪೂರ್ಣವಾಗಿ ನೀಗಿದೆ. ಹಲ್ಲೆಲೂಯಾ. ಮುಚ್ಚಲ್ಪಟ್ಟಿಲ್ಲ. ಹೂ ಸಿನ್ಸ್ ಆರ್ ಕವರ್ಡ್ ಅಲ್ಲ, ಪಾಪ ಸಂಪೂರ್ಣವಾಗಿ ನಿವಾರಣೆ ಆಗಿದೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಚನದ ಕೊನೆ ಭಾಗ ಈ ರೀತಿಯಾಗಿ ಹೇಳ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ. ಗಮನಿಸಿ, ಯೇಸುವಿನ ರಕ್ತ ನಿಮ್ಮ ಪಾಪ ನಿವಾರಣೆಗಾಗಿ, ನನ್ನ ಪಾಪ ನಿವಾರಣೆಗಾಗಿ ಸುರಿಸಲ್ಪಟ್ಟ ರಕ್ತ. ಅದಕ್ಕೆ ಯೇಸುವಿನ ರಕ್ತ ಅಷ್ಟು ಅಮೂಲ್ಯವಾದದ್ದು. ಅದಕ್ಕೆ ಯೇಸುವಿನ ರಕ್ತ ಅಂದ ತಕ್ಷಣ ಸೈತಾನ ಗಡಗಡ ಅಂತ ನಡುಗ್ತಾನೆ. ಅದಕ್ಕೆ ಯೇಸುವಿನ ರಕ್ತ ಅಷ್ಟು ವಿಶೇಷ ಸ್ಥಾನವನ್ನು ಪಡ್ಕೊಂಡಿದೆ. ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ಸಲ್ಲಿಸಲ್ಪಟ್ಟ ಕ್ರಯ. ಅದರಿಂದ ವಾಕ್ಯ ಹೇಳ್ತದೆ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತದೆ. ಹಲ್ಲೆಲೂಯಾ. ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಸೈತಾನನ ಹಿಡಿತದಿಂದ ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ, ರಕ್ತ ಜಯ, ರಕ್ತ ಜಯ,
ಯೇಸು ಕ್ರಿಸ್ತನ ರಕ್ತ ಜಯ, ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ, ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ನಮ್ಮ ಪಾಪ ನಿವಾರಣೆಗಾಗಿ ಅಂದು ಬಲಿಯಾದಂತಹ ಯಜ್ಞದ ಕುರಿ ಯೇಸು. ಯೇಸುವಿನ ರಕ್ತದಿಂದ ನಮ್ಮ ಪಾಪ ನಿವಾರಣೆ ಆಗಿದೆ. ಯೇಸು ಬಲಿಯಾಗಿ ತನ್ನ ಸ್ವಂತ ರಕ್ತದೊಂದಿಗೆ ಮಹಾಪರಿಶುದ್ಧ ಸ್ಥಳಕ್ಕೆ, ಅಂದರೆ ದೇವರ ಸನ್ನಿಧಿಗೆ, ತಂದೆಯ ಸಮಕ್ಷಮಕ್ಕೆ ಹೋದ. ತಂದೆ ಆ ರಕ್ತವನ್ನು ನೋಡುವಾಗ ನಮ್ಮೆಲ್ಲರ ಮೇಲಿನ ದಂಡನೆ, ನಮ್ಮೆಲ್ಲರ ಮೇಲೆ ಬರಬೇಕಾದ ಶಿಕ್ಷೆ ಯೇಸುವಿನ ಮೇಲೆ ಆಗಿದೆ ಅನ್ನುವುದನ್ನು ಸಾಬೀತುಪಡಿಸಿಕೊಂಡನು. ಹಲ್ಲೆಲೂಯ. ಒಂದು ಸಾರಿ ದಂಡನೆ ಆದಮೇಲೆ ಮತ್ತೆ ದಂಡನೆ ಇಲ್ಲ, ನಮ್ಮ ಮೇಲಿನ ದಂಡನೆ ನಿವಾರಣೆ ಆಗಿದೆ. ಅದಕ್ಕೆ ಸ್ನಾನಿಕನಾದ ಯೋಹಾನ ಹೇಳಿದು, ಅಗೋ ಲೋಕದ ಪಾಪವನ್ನು ನಿವಾರಣೆ ಮಾಡುವ ದೇವರ ಕುರಿಮರಿ. ಹಳೆ ಒಡಂಬಡಿಕೆಯ ಕುರಿಮರಿ ಅದು ಪಾಪವನ್ನು ಮುಚ್ಚಿತ್ತು, ಆದರೆ ಹೊಸ ಒಡಂಬಡಿಕೆಯ ದೇವರ ಕುರಿಮರಿ ಅದು ಪಾಪವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿತು. ಹಲ್ಲೆಲೂಯ. ಪ್ರಿಯರೇ, ಒಂದು ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮೆಲ್ಲರನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಅವತ್ತು ನಮಗೋಸ್ಕರ ಬಲಿಯಾದನು. ಯೇಸುವಿನ ಮರಣ ನಮ್ಮ ಪಾಪ ನಿವಾರಣೆಗೆ ಆಗಬೇಕಾದಂತಹ ಮರಣ. ನಮ್ಮನ್ನು ಪಾಪದಿಂದ ಬಿಡಿಸುವ ಸಲುವಾಗಿ ತನ್ನನ್ನು ಬಲಿಯಾಗಿ ಅರ್ಪಿಸಿದೆ. ಆದಮ ಹವ್ವಳರು ಪಾಪ ಮಾಡಿದಾಗ ಅವರಿಗಿದ್ದಂಥ ವಸ್ತ್ರ ಕಳಚಿ ಹೋಯಿತು. ಅವರು ವಸ್ತ್ರ ಕಳ್ಕೊಂಡ್ರು. ಯಾವ ವಸ್ತ್ರ ಇತ್ತು ಅವರಿಗೆ? ಆ ಮಹಿಮೆಯ ವಸ್ತ್ರವನ್ನು ಧರಿಸಿಕೊಂಡಿದ್ರು. ಯಾವಾಗ ಪಾಪ ಮಾಡಿದ್ರು ಆ ಮಹಿಮೆ ಅವ್ರನ್ನ ಬಿಟ್ಟು ಹೋಯಿತು. ಅವರು ತಾವು ಬೆತ್ತಲೆ ಆಗಿದ್ದೀವಿ ಅಂತ ಅವರೇ ಸ್ಟೇಟ್ಮೆಂಟ್ ಹೇಳ್ತಾರೆ, ದೇವರೇನು ಹೇಳಿಲ್ಲ. ದೇವರಿಗೆ ಕೇಳ್ತಾರೆ, ಯಾರಪ್ಪ ಹೇಳಿದ್ದು ನಿನಗೆ? ಆದಿಕಾಂಡ 3ನೇ ಅಧ್ಯಾಯ 10ನೇ ವಚನ ಓದಿ. 10ನೇ ವಚನವನ್ನು ಓದಿ. ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ದೇವರು ಆದಾಮನನ್ನ ಕೂಗಿ ಕೇಳ್ತಾರೆ, ಆದಾಮನೇ ನೀನು ಎಲ್ಲಿರುತ್ತಿ ಅಂತ ಕೇಳಿದಾಗ ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಹಡಗಿಕೊಂಡೆನು ಅಂದನು. ತಾನು ಬೆತ್ತಲೆಯಾಗಿದ್ದೇನೆ ಅಂತ ಹೇಳಿ ಅವನಿಗೆ ಗ್ರಹಿಕೆ ಆಗ್ತದೆ. ಯಾವಾಗ ಮನುಷ್ಯನು ಪಾಪ ಮಾಡ್ತಾನೋ ಆಗಲೇ ಅವನಿಗೆ ಅವಮಾನ ಸುತ್ತಕೊಳ್ಳುತ್ತೆ. ಅವನಿಗೆ ನಾಚಿಕೆ ಅನ್ನೋದು, ಅವಮಾನ ಅನ್ನುವುದು ಪಾಪದ ಒಂದು ಕೂಲಿ. ಮನುಷ್ಯನ ಪಾಪದ ಕೂಲಿ. ಪಾಪ ಮಾಡುವಾಗ ಅದಕ್ಕಾದ ಅವಮಾನ ಇದ್ದೇ ಇದೆ. ಆದರೆ ಅವರ ಅವಮಾನವನ್ನು ಕವರ್ ಮಾಡುವುದಕ್ಕಾಗಿ 21ನೇ ವಚನದಲ್ಲಿ ದೇವರೇನು ಮಾಡ್ತಾರೆ ನೋಡ್ರಿ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಆವತ್ತೇ ಒಂದು ಪ್ರಾಣಿ, ಒಂದು ಕುರಿ ಅಥವಾ ಒಂದು ಹೋತ, ನಮಗೆ ಗೊತ್ತಿಲ್ಲ, ಒಂದು ಬಲಿಯಾಯಿತು. ಚರ್ಮದ ವಸ್ತ್ರ ಸುಮ್ಮನೆ ಬಂದ್ಬಿಡ್ತದ? ಚರ್ಮದ ವಸ್ತ್ರ ಸುಮ್ಮನೆ ಬಂದ್ಬಿಡ್ತದೇನ್ರಿ? ಒಂದು ಬಲಿ ಆಗಬೇಕು. ಒಂದು ಸತ್ರೆ ಅದರ ಚರ್ಮ ತೆಗೆದು ನಾವು ಉಪಯೋಗ ಮಾಡಿಕೊಳ್ಬೋದು. ಅವತ್ತು ದೇವರು ಆದಾಮ ಹವ್ವಳರಿಗೆ ಚರ್ಮದ ವಸ್ತ್ರವನ್ನು ಉಡಿಸಿದಾನಂತ ಹೇಳಿದ್ರೆ ಆವತ್ತು ಒಂದು ಬಲಿಯಾಯಿತು, ಒಂದು ಪ್ರಾಣಿ ಬಲಿಯಾಯಿತು. ಅದು ಮುಂದೆ ಎಲ್ಲರ ಅವಮಾನವನ್ನು ಮುಚ್ಚುವಂತಹ, ಎಲ್ಲರ ಪಾಪವನ್ನು ನಿವಾರಣೆ ಮಾಡಿ ಎಲ್ಲರನ್ನ ತನ್ನ ಒಂದು ಸಂರಕ್ಷಣೆಯಲ್ಲಿ ಮರೆ ಮಾಡುವಂತಹ ಒಂದು ಬಲಿಯಾಗುವಂಥ ಕ್ರಿಸ್ತನಿಗೆ ಸೂಚನೆಯಾಗಿತ್ತು. ಹಲ್ಲೆಲೂಯ. ಈ ಬಲಿ ಅರ್ಪಿಸುವುದು ಒಂದು ರೆವಲೇಷನ್, ಒಂದು ಪ್ರಕಟಣೆ. ಈ ಪ್ರಕಟಣೆ ಯಾರಿಗಿತ್ತು ಅಂದರೆ ಹೇಬೇಲನಿಗಿತ್ತು. ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಓದಿದ್ರೆ, ಇಬ್ರಿಯ 11ನೇ ಅಧ್ಯಾಯ 4ನೇ ವಚನವನ್ನು ಓದಿದ್ರೆ, ಇಬ್ರಿಯ 11:4 ಓದಿ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ನಮಗೆಲ್ಲ ಮೊದಲು ಹೆಂಗೆ ಹೇಳ್ಕೊಟ್ಟಿದ್ರು ಅಂದರೆ,
ಈ ಕಾಯಿನನಿದ್ದಾನಲ್ಲ ಅವನು ಸರಿಯಿಲ್ಲ, ಎಲ್ಲ ಕೆಟ್ಟೋಗಿರೋದು ಕೊಳ್ತೋಗಿರೋ ಹಣ್ಣುಗಳೆಲ್ಲ ತಂದು ದೇವರಿಗೆ ಬಲಿಯಾಗಿ ಅರ್ಪಿಸಿದ. ತೂತಾಗಿರುವ ನೋಟೆಲ್ಲ ತಂದು ಕಾಣಿಕೆಗೆ ಹಾಕ್ತಿದ್ದ. ಕಂಡಕ್ಟರ್ ಬೇಡ ಅನ್ನೋದನ್ನೆಲ್ಲ ಕಾಣಿಕೆಗೆ ತಂದು ಹಾಕ್ತಾಯಿದ್ದ. ಕೊಳ್ತೋಗಿರೋ ಹಣ್ಣೆಲ್ಲ ತಂದು ಕೊಡ್ತಾ ಇದ್ದ. ಅದಕ್ಕೆ ದೇವರು ಬೇಡ ಅಂದ್ಬಿಟ್ರು. ಈ ಹೇಬೆಲನಿದ್ದನಲ್ಲ, ಅವನು ಕೊಬ್ಬಿದ ಕುರಿಗಳನ್ನು ಆಡುಗಳನ್ನು ತಂದು ದೇವರಿಗೆ ಅರ್ಪಿಸ್ತಾ ಇದ್ದ. ಅದರಿಂದ ದೇವರು ಖುಷಿಪಟ್ಟರು ಅವನ ವಿಷಯದಲ್ಲಿ ಅಂತ ಹೇಳಿ. ಆದರೆ ಸತ್ಯವೇದದಲ್ಲಿ ಆ ರೀತಿಯಾಗಿಲ್ಲ. ಅವನು ಕೊಳ್ತೋಗಿರೋ ಹಣ್ಣು ತಂದು ಕೊಟ್ಟಂತ ಏನಾದರೂ ಇದೆಯಾ? ನೀವು ನೋಡಿ ಅದನ್ನ, ಆದಿಕಾಂಡ 4ನೇ ಅಧ್ಯಾಯದಲ್ಲಿ 3ನೇ ವಚನ ಓದಿ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏನ ಕೆಟ್ಟೋಗಿರೋದಂತ ಇದೆಯಾ? ಕೊಳ್ತೋಗಿರೋದಂತ ಏನಾದರೂ ಇದೆಯಾ? ಇಲ್ಲ. ದೇವರಿಗಂತ ಕೊಡುವಾಗ ಯಾವಾಗಲೂ ಒಳ್ಳೇದನ್ನೇ ಕೊಡೋದು, ಹೌದಲ್ವಾ? ನೀವು ಯೋಚನೆ ಮಾಡಿ, ಯಾವತ್ತಾದರೂ ಕೆಟ್ಟೋಗಿರೋದನ್ನ, ನಮ್ಗೆ ಯೂಸ್ ಇಲ್ಲದೆ ಇರೋದನ್ನ ದೇವ್ರಿಗೆ ಕೊಡ್ತೀರಾ? ಕಾಣಿಕೆ ಕೊಡ್ತೀರಾ? ದೇವರಿಗೆ ಕೊಡುವಾಗ ಯಾವಾಗಲೂ ಒಳ್ಳೇದನ್ನೇ ನಾವು ಕೊಡೋದು, ಕೆಟ್ಟೋಗಿರೋದನ್ನ ಕೊಡಲ್ಲ. ಓಡ್ತಾ ಇರುವ ಫ್ಯಾನ್ನೇ ಕೊಡೋದು. ಕಾಲು ಮುರಿದೋಗಿರೋ ಚೇರ್ ಕೊಡಲ್ಲ ನಾವು. 4 ಕಾಲು ಸರಿಯಾಗಿರೋ ಚೇರ್ನೇ ಕೊಡೋದು. ನಿಜ ತಾನೇ? ಯಾಕೆ ಸೈಲೆಂಟ್ ಆಗಿದ್ದೀರಿ? ಗುರು ಅಂತ ಇದೆಯಾ? ಗುರು ಅಂತ ಸರಿ ಮಾಡ್ಕೊಳ್ಳೋಣ ಇನ್ಮೇಲೆ. ಅವನು ಕೆಟ್ಟದಾಗಿ ಕೊಟ್ಟ ಅಂತ ಏನೂ ಇಲ್ಲ. ದೇವರಿಗೆ ಅವನು ಕೆಟ್ಟದಾಗಿ ಕೊಟ್ಟ ಅಂತ ಏನೂ ಇಲ್ಲ. ಸಾಧಾರಣವಾಗಿ ದೇವ್ರು ಕೊಡಬೇಕನ್ನೋ ಖುಷಿ ಅಲ್ವಾ? ದೇವ್ರಿಗೆ ಕೊಡುವಾಗ, ಸಭೆಗೆ ಮಾಡುವಾಗ, ಸೇವಕರಿಗೆ ಮಾಡುವಾಗ ಒಂಥರ ಖುಷಿ. ಇವನು ಖುಷಿಯಿಂದ ದೇವರಿಗೆ ಅಂತ ಹೇಳಿ ತಂದು ಕೊಟ್ಟಿದ್ದಾನೆ. ಆದರೆ ಇವನದನ್ನು ದೇವ್ರು ನಿರಾಕಾರ ಮಾಡಿಬಿಟ್ರಂತೆ. ಕೆಳಗೆ ಓದಿದ್ರೆ 5ನೇ ವಚನದಲ್ಲಿ, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ವಂತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ವಾಕ್ಯ ಏನು ಹೇಳ್ತದೆ? ಈಗ ಓದಿದ್ರಲ್ಲ, ನಂಬಿಕೆಯಿಂದಲೇ 11:4, ಇಬ್ರಿ 11:4, ನಂಬಿಕೆಯಿಂದಲೇ ಹೇಬೇಲನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದನು. ಹಲ್ಲೆಲೂಯಾ. ಹೇಗೆ ಇದು ಶ್ರೇಷ್ಠ ಗೊತ್ತಾ ನಿಮಗೆ? ಇದು ಕಲ್ವಾರಿಯ ಬಲಿಗೆ ಸೂಚನೆಯಾದಂತಹ ಒಂದು ಕಾಣಿಕೆ. ಹಲ್ಲೆಲೂಯಾ. ಇದರಲ್ಲಿ ಒಂದು ಪ್ರಕಟಣೆ ಇತ್ತು, ಇದರಲ್ಲಿ ಒಂದು ಗಾಡ್ಲಿ ಗೈಡೆನ್ಸ್ ಇತ್ತು. ನೀವು ಏನೇ ಮಾಡಬೇಕಾದ್ರೂ ದೇವರ ಒಂದು ಗೈಡೆನ್ಸ್ ಒಂದಿಗೆ ಮಾಡಿ. ಆಕ್ಯುರೇಟ್ ಆಗಿರ್ತದೆ. ಅವನಿಗೆ ಗೊತ್ತೇ ಇಲ್ಲ ನಿಜವಾಗ್ಲೂ. ಕಾಯಿನನಿಗೆ ಇದು ದೇವರಿಗೆ ಮೆಚ್ಚುಗೆಯಾದದ್ದು, ಯಜ್ಞ ಅರ್ಪಿಸುವುದು ದೇವರಿಗೆ ಮೆಚ್ಚುಗೆಯಾದದ್ದು ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ. ಆದರೆ ನಂಬಿಕೆಯಿಂದಲೇ ಏನೋ ಅವನೊಂದಿಗೆ ಒಂದು ಡಿವೈನ್ ರೆವಲೇಷನ್, ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆಯನ್ನು ಕೊಟ್ಟನು. ಅದು ಕಲ್ವಾರಿ ಶಿಲುಬೆಗೆ ಸೂಚನೆಯಾದದ್ದು. ಇವತ್ತು ದೇವರ ಮಕ್ಕಳಾಗಿ ನಾವು ಬಹಿರಂಗವಾಗಿ ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದ ಮೇಲೂ ನನಗಾಗಿ ಕ್ರಿಸ್ತನು ಬಲಿಯಾಗಿದ್ದಾನೆ ಎಂಬಂತಹ ಪ್ರಕಟಣೆಯನ್ನು ಗ್ರಹಿಸದೇ ಇದ್ದರೆ ನಮಗಿಂತ ಮೂರ್ಖರು ಯಾರಿದ್ದಾರೆ ಹೇಳ್ರಿ? ನಮಗಿಂತ ಮೂರ್ಖರು ಯಾರಿದ್ದಾರೆ? ಯೇಸು ಶಿಲುಬೆಯಲ್ಲಿ ಬಲಿಯಾದದ್ದು ನಮ್ಮೆಲ್ಲರ ಪಾಪದ ಶಿಕ್ಷೆಯನ್ನು ಹೊತ್ತುಕೊಂಡು, ನಮ್ಮ ಮೇಲೆ ಬರಬೇಕಾದ ದಂಡನೆಯನ್ನು ಹೊತ್ತುಕೊಂಡು ನಮಗಾಗಿ ತನ್ನ ರಕ್ತವನ್ನು ಸುರಿಸಿದನು. ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 13ನೇ ವಚನ ಮತ್ತು 14ನೇ ವಚನ. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಅವರು ಪ್ರೋಕ್ಷಿಸಿದ ರಕ್ತ, ಆ ಬೂದಿ, ಅದೇ ಅವರನ್ನ ಶುದ್ಧ ಮಾಡ್ತದೆ ಅಂತ ಅವರು ಅನಿಸ್ಕೊಳ್ಳೋದಾದರೆ, ಹೊಸ ಒಡಂಬಡಿಕೆಯಲ್ಲಿರುವ ನಾವು ನೋಡಿ, ತನ್ನನ್ನೇ ಪರಿಶುದ್ಧ ಮಾಡಿಕೊಂಡ ನಿತ್ಯಾತ್ಮನಿಂದ ತನ್ನನ್ನೇ ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಹಲ್ಲೆಲೂಯಾ. ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ?
ಯೇಸುವಿನ ರಕ್ತದ ಮೇಲೆ ಯಾರಿಗೆ ನಂಬಿಕೆ ಇದೆಯೋ, ಯಾರು ಇದನ್ನು ಅಂಗೀಕರಿಸುತ್ತಾರೋ ಅವರಿಗೆ ಶುದ್ಧ ಮನಸ್ಸಾಕ್ಷಿಯನ್ನು ಕೊಡ್ತಾನಂತೆ. ಹಲ್ಲೆಲೂಯಾ. ತನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬ ನಿಶ್ಚಯವನ್ನು ಕೊಟ್ಟು ಮನಸ್ಸಿನಲ್ಲಿ ಯಾವ ಗುರುಗುರು ಇಲ್ಲದೆ, ಯಾವ ಕಳಂಕ ಇಲ್ಲದೆ, ನಾನು ಪಾಪಿಯಲ್ಲ ಪರಿಶುದ್ಧನು, ನಾನು ದೀನನಲ್ಲ ವೀರಶೂರನು, ನಾನು ಪಾಪಿಯಲ್ಲ ನಾನು ನೀತಿವಂತನು ಅಂತ ಹೇಳುವಷ್ಟು ಧೈರ್ಯವನ್ನು ನಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಶಿಲುಬೆಯಲ್ಲಿ ಬಲಿಯಾದದ್ರಿಂದ ನಮ್ಮೆಲ್ಲರ ಅಪರಾಧಗಳು ನೀಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟು ಇವತ್ತು ನಾವು ಶುದ್ಧ ಮನಸ್ಸಾಕ್ಷಿಯಿಂದ ಜೀವಿಸುವಂತೆ ನಮಗೆ ಸಹಾಯ ನೀಡಿದ್ದಾರೆ. ಹಲ್ಲೆಲೂಯಾ. ಯೇಸು ತಾನು ಮರಣ ಹೊಂದುವುದಕ್ಕಿಂತ ಮುಂಚೆ ದ್ರಾಕ್ಷಾರಸವನ್ನು ತೆಗೆದುಕೊಂಡು ತನ್ನ ಶಿಷ್ಯರಿಗೆ ಅದನ್ನು ಕೊಟ್ಟು ಹೇಳಿದರು, ಇದನ್ನು ತೆಗೆದುಕೊಂಡು ನೀವು ಪಾನ ಮಾಡಿರಿ, ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಹಲ್ಲೆಲೂಯಾ. ಕೆಲವ್ರು ಏನು ನೆನೆಸ್ತಾರೆ ಗೊತ್ತಾ? ಅದೇ ರಕ್ತ ಆಗಿಬಿಡ್ತದೆ ಅಂದ್ಬಿಟ್ಟು ಕುಡಿತಾರೆ. ಇದು ರಕ್ತ ಆಗಲ್ಲ ರೀ. ರಕ್ತ, ಸುರಿಸಲ್ಪಟ್ಟ ರಕ್ತ 2000 ವರ್ಷಗಳ ಹಿಂದೆ ಶಿಲುಬೆಯಲ್ಲಿ, ಅದನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದು. ಸುಮ್ಮನೆ ಮೂರ್ಖರಾಗಿರಬೇಡ್ರಿ. ದೇವರ ವಾಕ್ಯ ಏನು ಹೇಳ್ತದೆ? ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಒಂದೇ ಸಾರಿ ಮತ್ತೆ ಮತ್ತೆ ನಿಮಗೆ ರಕ್ತ ಕೊಡಬೇಕಾಗಿಲ್ಲ, ನಿಮಗೆ ಇಂಜೆಕ್ಟ್ ಮಾಡಬೇಕಾಗಿಲ್ಲ, ನಿಮ್ಮೊಳಗೆ ಸೇರಿಸಬೇಕಾಗಿಲ್ಲ. ಒಂದೇ ಸಾರಿ ನಿಮಗೋಸ್ಕರವೂ ನನಗೋಸ್ಕರವೂ ಕಲ್ವಾರಿಯಲ್ಲಿ ರಕ್ತ ಸುರಿಸಿದಾನ್ರಿ. ಹಲ್ಲೆಲೂಯಾ. ನಾವು ಅದನ್ನು ಅಂಗೀಕರಿಸಬೇಕು, ಅದನ್ನು ಗ್ರಹಿಸಬೇಕು. ನನಗಾಗಿ ಕ್ರಿಸ್ತನು ರಕ್ತ ಸುರಿಸಿದ್ದಾನೆ. ಅಪ್ಪ, ನನಗಾಗಿ ನೀನು ರಕ್ತ ಸುರಿಸಿದ್ದಕ್ಕಾಗಿ ವಂದನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆ ರೊಟ್ಟಿಯನ್ನು ಕೂಡ, ಇದು ನಿಮಗೋಸ್ಕರ ಬಲಿಯಾಗುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಅನೇಕರು ಏನು ನೆನೆಸ್ತಾರೆ? ಅದೇ ಪ್ರಾಕ್ಟಿಕಲಿ ಮಾಂಸ ದೇಹ ಆಗಿಬಿಡ್ತದೆ ಅಂತ ನೆನೆಸ್ತಾರೆ. ಎಂದಿಗೂ ಸಾಧ್ಯ ಇಲ್ಲ. ಇದು, ಈ ರೊಟ್ಟಿ 2000 ವರ್ಷಗಳ ಹಿಂದೆ ಒಂದೇ ಸಾರಿ ಬಲಿಯಾದ ಯೇಸುವಿನ ದೇಹವನ್ನು ಸೂಚಿಸುವುದು. ಮತ್ತೆ ಮತ್ತೆ ನಿಮಗೆ ರಕ್ತ ಮಾಂಸ ಬರಲ್ಲ ರೀ. ಮತ್ತೆ ಮತ್ತೆ ರಕ್ತ ಮಾಂಸ ನಿಮಗೆ ಬರಲ್ಲ. ಒಂದೇ ಸಾರಿ ಆತನು ದೇಹದಲ್ಲಿ ಶಿಲುಬೆಯಲ್ಲಿ ಬಲಿಯಾದನು. ಸೊ ಇವತ್ತು ನಮಗೆ ಆ ನಂಬಿಕೆ ಬೇಕು. ನನಗಾಗಿ ಶಿಲುಬೆಯಲ್ಲಿ ಬಲಿಯಾಗಿ ನನ್ನ ಮೇಲಿನ ಎಲ್ಲ ಪಾಪವನ್ನು, ಶಾಪವನ್ನು, ನೋವು, ಸಂಕಟವನ್ನು ಎಲ್ಲವನ್ನು ಹೊತ್ತು ತೀರಿಸಿದನು. ಹಲ್ಲೆಲೂಯಾ. ಕಂಚುಕಿ ಎಥಿಯೋಪಿಯಾದ ಮಂತ್ರಿ, ಎಥಿಯೋಪಿಯಾದಿಂದ ಪುಣ್ಯ ಯಾತ್ರೆ ಹೋಗಿದ್ದಾನೆ ಜೆರುಸಲೇಮ್ಗೆ. ಅದನ್ನು ಮುಗಿಸ್ಕೊಂಡು ಅವನು ವಾಪಸ್ ಹೋಗ್ತಾ ಇದ್ದಾನೆ ತನ್ನ ಊರಿಗೆ. ಈಗ ದೇವರಾತ್ಮನು ಫಿಲಿಪ್ಪನನ್ನು ಪ್ರೇರೇಪಿಸ್ತಾ ಇದ್ದಾರೆ, ಓಡು ಓಡು, ಆ ರಥವನ್ನು ಸೇರಿಕೋ ಅಂತ ಹೇಳಿ. ಇವನು ಓಡಿ ಹೋಗಿ ನೋಡ್ತಾನೆ, ಆ ಕಂಚುಕಿ ಎಷ್ಟು ಭಯಭಕ್ತಿ ಉಳ್ಳವನು ಗೊತ್ತಾ? ಅವನು ಪ್ರವಾದನೆ ಗ್ರಂಥ, ಯೆಶಾಯನ ಪ್ರವಾದನೆ ಗ್ರಂಥವನ್ನು ಓದ್ತಾ ಇದ್ದಾನೆ. ಇವನು ಕೇಳ್ತಾನೆ, ಫಿಲಿಪ್ಪನಿಗೆ ಕೇಳ್ತಾನೆ, ಎಲ್ಲವೋ ನೀನು ಓದ್ತಾ ಇದೆಯಲ್ಲ, ನಿನಗೆ ಗೊತ್ತಾ ಏನು ಅಂತ? ಅವನು ಹೇಳ್ತಾನೆ, ಯಾರಾದರೂ ಒಬ್ಬರು ಅರ್ಥ ಹೇಳಿಕೊಟ್ರೆ, ವ್ಯಾಖ್ಯಾನ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ. ಆಗ ಆ ಕಂಚಿಗೆ ಕೇಳ್ತಾನೆ, ಕಾಮ್ ಕಾಮ್ ಬಾ ನನ್ನ ಜೊತೆ ಹತ್ಕೋ, ರಥವನ್ನು ಹತ್ತಿಕೋ, ಹೆಲಿಕಾಪ್ಟರ್ ಹತ್ತು. ಆಗಿನ ಕಾಲದ ಹೆಲಿಕಾಪ್ಟರ್ ಅದೇ, ಹತ್ತಿಕೋ, ನನಗೆ ಹೇಳ್ಕೊಡು. ಅವನು ಹತ್ಕೊಂಡು ಯೆಶಾಯ ಪ್ರವಾದನೆ ಗ್ರಂಥದ ಆ ಸುರುಳಿಯನ್ನು ವಿವರಿಸಿ ಹೇಳ್ತಾನೆ, ದಿಸ್ ಈಸ್ ದ ಪ್ರಾಫೆಸಿ. ನಮಗೋಸ್ಕರ ಒಬ್ಬ ರಕ್ಷಕನು ಬಂದು ನಮಗಾಗಿ ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆ ಏನೂ ಮಾತನಾಡದೆ ತನ್ನ ಮೇಲೆ ಬಂದ ಎಲ್ಲ ಆರೋಪವನ್ನು, ತನ್ನ ಮೇಲೆ ಹೊರಿಸಿದ ಎಲ್ಲ ನೋವು ಸಂಕಟವನ್ನು ಎಲ್ಲವನ್ನ ಸಹಿಸಿಕೊಂಡು ಶಿಲುಬೆಯಲ್ಲಿ ಬಲಿಯಾದನು. ಅವನು ಅದನ್ನು ಕೇಳಿ ಅವನು ಅಂಗೀಕಾರ ಮಾಡ್ತಾನೆ, ಹೌದು ನಾನು ನಂಬ್ತೇನೆ, ಯೇಸು ನನ್ನ ಪಾಪಗಳಿಗಾಗಿ ಸತ್ತನೆಂಬುದನ್ನು ನಾನು ನಂಬ್ತೇನೆ. ನೀವು ಆ ವಚನವನ್ನು ಸಹ ಓದಿರಿ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 34ನೇ ವಚನದಿಂದ ಓದ್ರಿ. ಕಂಚುಕಿಯು ಈ ವಚನವನ್ನು ಕುರಿತು, ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ? ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು, ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ಸಾರಿದನು. ಹಲ್ಲೆಲೂಯಾ. ಏನಂತ ಸಾರಿದನು? ನಮ್ಮ ಪಾಪದ ಎಲ್ಲ ದಂಡನೆಯನ್ನು
ಈ ಕುರಿಮರಿ ಹೊತ್ಕೊಂಡಿದೆ. ಈ ಯೇಸು ನಮ್ಮ ಮೇಲೆ ಬರಬೇಕಾದ ಎಲ್ಲ ದಂಡನೆಯನ್ನು ಹೊತ್ಕೊಂಡಿದ್ದಾರೆ. ಯಾರ್ಯಾರು ಈ ಯೇಸುವನ್ನು ಅಂಗೀಕರಿಸ್ತಾರೋ ಅವರೆಲ್ಲರೂ ಪಾಪ ಮುಕ್ತರಾಗ್ತಾರೆ. ಅವ್ರ ಮೇಲಿನ ದೋಷ ಪರಿಹಾರ ಆಗ್ತದೆ. ನನ್ನ ದೋಷ ನೀಗಿದೆ, ನನ್ನ ಪಾಪ ಪರಿಹಾರ ಆಗಿದೆ, ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನಂತ ನಂಬುವವನು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾನೆ. ಈ ಕಂಚುಕಿಗೆ ಆಸೆ ಆಗ್ತದೆ. ಮುಂದೆ ಏನು ಹೇಳ್ತಾನೆ? ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು? ನನಗೆ ದೀಕ್ಷಾ ಸ್ನಾನ ಆಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಇವನು ಕೊಡ್ತೀನಿ ಅಂತಾನೆ ಹೇಳಿಲ್ಲ. ಯಾರು? ಫಿಲಿಪ್ಪನು ದೀಕ್ಷಾ ಸ್ನಾನ ಕೊಡ್ತೀನಿ ಅಂತಾನೆ ಹೇಳಿಲ್ಲ. ನಿಲ್ಸಪ್ಪ ರಥವನ್ನ, ಅಲ್ಲಿ ನೀರಿದೆ, ನನಗೆ ತೆಗೆದುಕೊಳ್ಳುವುದಕ್ಕೆ ಅಡ್ಡಿ ಏನು? ಆಗ ಫಿಲಿಪ್ಪನು ಏನು ಹೇಳ್ತಾನೆ? 37ನೇ ವಚನ ನೋಡಿ, ಫುಟ್ ನೋಟಲ್ಲಿದೆ. ಕೆಲವೊಂದು ಪ್ರತಿಗಳಲ್ಲಿ ಅದು ಬಿಟ್ಟು ಹೋಗಿರೋದ್ರಿಂದ ಅದನ್ನ ಕೆಳಗಡೆ ಬರೆದಿದ್ದಾರೆ. ನೀನು ಮನಪೂರ್ವಕವಾಗಿ ನಂಬುವುದಾದರೆ ಏನಂತ ನಂಬುವುದಾದ್ರೆ? ಯೇಸು ಸ್ವಾಮಿ ರೋಗವಾಸಿ ಮಾಡ್ತಾರಂತನಾ? ಯೇಸು ಸ್ವಾಮಿ ಯಾವುದು ಸತ್ತವ್ರನ್ನ ಎಬ್ಬಿಸ್ತಾರಂತನಾ? ಯೇಸು ಸ್ವಾಮಿ ಮನೆ ಕಟ್ಟಿಸ್ಕೊಡ್ತಾರಂತನಾ? ಏನಂತ ನಂಬಬೇಕು? ನನ್ನ ಪಾಪಕ್ಕಾಗಿ ಕ್ರಿಸ್ತನು ಶಿಲುಬೆಯಲ್ಲಿ ಯಜ್ಞದ ಕುರಿಯಾಗಿ ಬಲಿಯಾದನು. ಹಲ್ಲೆಲೂಯ. ನೀನು ಮನಪೂರ್ವಕವಾಗಿ ನಂಬುವುದಾದರೆ ಅಡ್ಡಿ ಇಲ್ಲ ಅಂತ ಹೇಳಿ ನಂತರ ವಾಕ್ಯದಲ್ಲಿ ನೋಡ್ತೇವೆ. ಅವರಿಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಆ ಎಥಿಯೋಪಿಯಾದ ಮಂತ್ರಿಗೆ, ಫೈನಾನ್ಸ್ ಮಿನಿಸ್ಟರ್, ಎಥಿಯೋಪಿಯಾ ದೇಶದ ಫೈನಾನ್ಸ್ ಮಿನಿಸ್ಟ್ರಿಗೆ ನೀರಿನಲ್ಲಿ ಮುಳುಗಿಸಿ ದೀಕ್ಷಾ ಸ್ನಾನ ಕೊಟ್ಟನು. ಹಲ್ಲೆಲೂಯ. ಪ್ರಿಯರೇ, ಈ ಎಥಿಯೋಪಿಯಾದ ಮಂತ್ರಿ ಯೇಸು ಕ್ರಿಸ್ತನು ನನಗಾಗಿ ಬಲಿಯಾದ ಯಜ್ಞದ ಕುರಿ ಎಂಬುದಾಗಿ ಕರ್ತನಾದ ಯೇಸುವನ್ನು ಅಂಗೀಕರಿಸಿ ಅದರ ಸಂಕೇತವನ್ನು ಕ್ರಿಯೆಯಲ್ಲಿ ತೋರಿಸಿದನ್ರಿ. ಕರ್ತನ ನಾಮಕ್ಕೆ ಸ್ತೋತ್ರ. ಯಾರ್ಯಾರು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾರೋ ಅವರು ಬಹಿರಂಗವಾಗಿ ಸೂಚಿಸುವ ಸೂಚನೆ ಏನು ಗೊತ್ತಂದ್ರೆ, ಯೇಸು ಕ್ರಿಸ್ತನು ನನ್ನ ಪಾಪ ನಿವಾರಣೆಗಾಗಿ ಶಿಲುಬೆಯಲ್ಲಿ ಬಲಿಯಾದನು ಅಂತ. ಯೇಸುವಿನ ಮರಣವನ್ನು ನಾವು ಡಿಕ್ಲೇರ್ ಮಾಡ್ತೇವೆ. ಯೇಸುವಿನ ಮರಣದೊಂದಿಗೆ ನಾವು ಪಾಲುಗಾರರು ಅಂತ ಘೋಷಣೆ ಮಾಡ್ತೇವೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ನಮ್ಮ ಪಾಪ ನಿವಾರಣೆ ಆಗಿರೋದ್ರಿಂದ ನಮಗೊಂದು ಧೈರ್ಯ ಇದೆ. ನಾವು ಶುದ್ಧ ಮನಸ್ಸಾಕ್ಷಿಯೊಂದಿಗೆ ಕರ್ತನ ಮುಂದೆ ನಿಲ್ಲುವುದಕ್ಕೆ ಯೋಗ್ಯರಾಗಿದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಮೋಚನೆಯನ್ನು ಉಂಟು ಮಾಡುವುದಕ್ಕಾಗಿಯೇ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದರು. ಎಲ್ಲರಿಗೂ ಪಾಪ ನಿವಾರಣೆ, ಪಾಪ ಕ್ಷಮಾಪಣೆ ನಿಶ್ಚಯ ಸಿಗಬೇಕು. ಎಲ್ಲರೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳಬೇಕು. ಎಲ್ಲರೂ ಪರಲೋಕದ ಸೌಭಾಗ್ಯವನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ಅದಕ್ಕೋಸ್ಕರ ಬಂದನು. ಈ ಸೌಭಾಗ್ಯವನ್ನು ನೋಡುವುದಕ್ಕೆ, ಇದನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ, ಈ ರಕ್ಷಣೆಯನ್ನು ಹೊಂದುವುದಕ್ಕೆ ಹಳೆಯ ಪ್ರವಾದಿಗಳು, ದೇವಜನರು ಆತೊರೆದರು, ಆಸೆಪಟ್ಟರು. ರಕ್ಷಕನನ್ನು ನೋಡಬೇಕೆಂಬ ಹಂಬಲ ಇತ್ತು. ಯಾರು ಈ ರಕ್ಷಕ? ಯಾರು ಈ ಯಜ್ಞದ ಕುರಿಮರಿ? ಇಡೀ ಲೋಕಕ್ಕೆ ರಕ್ಷಣೆ ತರ್ತಾನಂತಲ್ಲ, ಯಾರು? ನಾವು ಹಾಡ್ತೀವಿ ಇವತ್ತು, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಇವತ್ತು ನೀವು ನೋಡ್ತಾ ಇದ್ದೀವಿ. ಯಾವ ಕಣ್ಣು ಕಂಡಿಲ್ಲ, ಯಾವ ಕಿವಿನೂ ಕೇಳಿಸ್ಕೊಂಡಿಲ್ಲ, ಯಾರ ಗ್ರಹಿಕೆಯಲ್ಲೂ ಬಂದಿಲ್ಲ. ಆದರೆ ನೀವು ಭಾಗ್ಯವಂತರ್ರಿ. ಪಕ್ಕದಲ್ಲಿರೋರಿಗೆ ಹೇಳಿ, ನೀವು ಭಾಗ್ಯವಂತರು. ರಕ್ಷಣೆ ಹೊಂದಿರುವ ನೀವು ಭಾಗ್ಯವಂತರು. ರಕ್ಷಣೆ ಹೊಂದಿಲ್ಲ ಅಂದರೆ ಬೇಗ ಫಾಸ್ಟ್ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದೆ ಜಗತ್ತು ಏನಾಗುತ್ತೋ ಗೊತ್ತಿಲ್ಲ. ಹಿಂಗೆ ದಿನಗಳು ಹೋಗುತ್ತೆ ಅಂತ ನೆನೆಸ್ಬೇಡ್ರಿ. ಇಡೀ ಜಗತ್ತು ನೆಕ್ಸ್ಟು ದೊಡ್ಡ ಅನಾಹುತಕ್ಕೆ ರೆಡಿ ಮಾಡ್ಕೋತಾ ಇದೆ. ದೇಶಗಳು ದೊಡ್ಡ ದೊಡ್ಡ ಅನಾಹುತಕ್ಕೆ ರೆಡಿ ಮಾಡ್ಕೋತಾ ಇವೆ. ನೀವು ಮೋಸ ಹೋಗ್ಬಿಡ್ಬೇಡ್ರಿ. ಪ್ರಿಯ ದೇವ ಮಕ್ಕಳೇ, ನೀವು ಮೋಸ ಹೋಗ್ಬಿಡ್ಬೇಡ್ರಿ. ನೀವು ನಿಮಗೋಸ್ಕರವಾಗಿ ದೇವರು ಸಿದ್ಧಪಡಿಸಿದ ಶ್ರೇಷ್ಠ ಸೌಭಾಗ್ಯವನ್ನು ಹೊಂದಿಕೊಳ್ಳಿಕ್ಕೆ ಜಾಗ್ರತೆ ಉಳ್ಳವರಾಗಿರಿ. ಅವತ್ತು ಪಿಲಾತನು ಹೇಳಿದನು, ನಿಮಗೋಸ್ಕರ ಯೆಹೂದ್ಯರ ಅರಸನಾಗಿರುವಂಥ ಯೇಸುವನ್ನು ನಾನು ಬಿಡುಗಡೆ ಮಾಡಲು ಅಂತ ಕೇಳಿದರು. ಅವ್ರು ಹೇಳಿದ್ರು, ನಮಗೆ ಯೇಸು ಬೇಡ, ನಮಗೆ ಬರಬ್ಬ ಸಾಕು ಅಂತ ಹೇಳಿದರು. ನಮಗೆ ಬರಬ್ಬ ಬೇಕು ಅಂತ ಆಯ್ಕೆ ಮಾಡಿಕೊಂಡ್ರು. ಲೋಕ ಸಾಕು ಅಂತ ಆಯ್ಕೆ ಮಾಡಿಕೊಂಡ್ರು. ಲೋಕದ ಇಚ್ಛಾಶೆಗಳು ಸಾಕು ಅಂತ ಆಯ್ಕೆ ಮಾಡಿಕೊಂಡ್ರು. ಲೋಕದ ಮೋಜು ಸುಖ ಸೌಭಾಗ್ಯ ಸಾಕು ಅಂತ ಆಯ್ಕೆ ಮಾಡಿಕೊಂಡ್ರು.
ರಕ್ಷಕನನ್ನು ಅವರು ಆಯ್ಕೆ ಮಾಡ್ಕೊಂಡಿಲ್ಲ. ಇವತ್ತು ನಿಮ್ಮ ಆಯ್ಕೆ, ನನ್ನ ಆಯ್ಕೆ ಯಾವುದಾಗಿದೆ? ಯಾವುದಾಗಿದೆ ಪ್ರಿಯರೇ? ನಮಗೆ ಸಿಕ್ಕಿದಂಥ ರಕ್ಷಣೆ, ನಮಗೆ ಸಿಕ್ಕಿದಂಥ ನಿತ್ಯ ಜೀವ, ನಮಗೆ ಸಿಕ್ಕಿರುವ ಶಾಶ್ವತ ಸೌಭಾಗ್ಯ, ಇದು ನಮಗೆ ಆದ್ಯತೆ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ಶುದ್ಧ ಮನಸ್ಸಾಕ್ಷಿಯ ಜೀವಿತ ನಮಗೆ ಆದ್ಯತೆ ಆಗಿರಲಿ. ಯಾಕಂದರೆ ಇದು ನಮ್ಮನ್ನು ಶಾಶ್ವತ ಸೌಭಾಗ್ಯಕ್ಕೆ ಒಯ್ತದೆ, ಶಾಶ್ವತ ಸೌಭಾಗ್ಯಕ್ಕೆ ಒಯ್ತದೆ ರೀ. ಕರ್ತನ ಬರೋಣ ಹತ್ತಿರ ಆಗಿರೋದ್ರಿಂದ ಸೈತಾನನು ತನಗೆ ಈ ಸ್ವಲ್ಪ ಕಾಲವೇ ಇದೆ ಅಂತ ಹೇಳಿ ಬಹಳ ತೀವ್ರವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಬಹಳ ತೀವ್ರವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ತನಗಿನ್ನೂ ಸ್ವಲ್ಪ ಕಾಲವೇ ಇದೆ ಅಂತ ಹೇಳಿ ಎಷ್ಟು ದುಷ್ಕೃತ್ಯವನ್ನು ಮಾಡಬೇಕೋ ಅಷ್ಟು ದುಷ್ಕೃತ್ಯವನ್ನು ಮಾಡಿಸ್ತಾ ಇದ್ದಾನೆ, ಜನರಲ್ಲಿ ಪ್ರೇರೇಪಿಸ್ತಾ ಇದ್ದಾನೆ. ಒಳ್ಳೆಯವರಂತ ನೆನೆಸಿದವರು ಸಹ ಬಹಳ ಕ್ರೂರವಾದಂಥ ಸ್ಥಿತಿಯಲ್ಲಿ ಕಾಣಿಸ್ಕೋತಾ ಇದ್ದಾರೆ. ದೇವರ ಮಕ್ಕಳು ಜಾಗೃತಗೊಳ್ಳ್ರಿ. ಇನ್ನೂ ನೀವು ಮೋಸ ಹೋಗಬೇಡ್ರಿ. ಶಿಲುಬೆಯನ್ನು ದೃಷ್ಟಿಸಿ ನೋಡ್ರಿ. ನಮ್ಮ ಪಾಪ ನಿವಾರಣೆಗಾಗಿ ಆ ಶಿಲುಬೆಯಲ್ಲಿ ಸುರಿಸಲ್ಪಟ್ಟಂಥ ರಕ್ತ, ಬಲಿಯಾದ ಯಜ್ಞದ ಕುರಿಯನ್ನು ದೃಷ್ಟಿಸಿ ನೋಡ್ರಿ. ಇನ್ನು ನಾವು ಲೋಕದಲ್ಲಿ ನಾಶನದಲ್ಲಿ ಹೋಗುವುದು ಬೇಡ. ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡುವ. ಒಂದು ವೇಳೆ ಇನ್ನೂ ದೀಕ್ಷಾಸ್ನಾನ ತಗೊಂಡಿಲ್ಲ ಅಂದರೆ ನೀವು ಲೇಟ್ ಮಾಡಬೇಡ್ರಿ, ಕರ್ತನಿಗೆ ಸಮರ್ಪಣೆ ಮಾಡಿರಿ. ನನಗೆ ನಿತ್ಯ ಜೀವ ಬೇಕು, ಇದು ಜಾತಿಗೋ ಧರ್ಮಕ್ಕೋ ಅಲ್ಲ, ನನಗೆ ನಿತ್ಯ ಜೀವ ಬೇಕು, ನನಗೆ ಶಾಶ್ವತ ಸೌಭಾಗ್ಯ ಬೇಕು, ನನಗೆ ಪರಲೋಕ ಬೇಕು, ನನಗೆ ನಿತ್ಯ ಜೀವ ಬೇಕು ಸ್ವಾಮಿ. ನೀವು ಸಮರ್ಪಣೆ ಮಾಡಿರಿ. ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ನಿಮಗೆ ಶುದ್ಧ ಮನಸ್ಸಾಕ್ಷಿಯ ಸೌಭಾಗ್ಯ ಸಿಗಲಿ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬಂತಹ ಭರವಸೆ ಬರಲಿ. ಅದಕ್ಕೆ ತಕ್ಕಂತಹ ನಂಬಿಕೆ, ನನಗಾಗಿ ಕ್ರಿಸ್ತನು ಬಲಿಯಾದನು ಎಂಬಂತಹ ನಂಬಿಕೆ ಬರಲಿ. ಅಂದು ಹೇಬೇಲಿನಲ್ಲಿ ಆ ನಂಬಿಕೆ ಇತ್ತು. ಅವನು ಪ್ರವಾದನಾತ್ಮಕವಾದಂತಹ ಕಾರ್ಯವನ್ನು ಜರುಗಿಸಿದನು. ಮುಂದೆ ಬಲಿಯಾಗಲಿಕ್ಕಿರುವಂಥ ಕ್ರಿಸ್ತನಿಗೆ ಸೂಚನೆಯಾದಂತಹ ಯಜ್ಞವನ್ನು ಅರ್ಪಿಸಿದನು. ಅವನು ದೇವರಿಂದ ಅಂಗೀಕೃತ ಆದನು. ಆದರೆ ಕಾಯಿನನು, ಅವನ ಬಲಿಯಲ್ಲಿ ಶಿಲುಬೆಯ ಯಜ್ಞದ ಸೂಚನೆ ಇಲ್ಲ. ಅವನ ಬಲಿಯನ್ನು ದೇವರು ಅಂಗೀಕರಿಸಲಿಲ್ಲ. ಕೊನೆಗೆ ಕೊಲೆಪಾತಕನಾಗಿ ಶಾಪಗ್ರಸ್ತನಾಗಿ ಹೋಗ್ಬಿಟ್ನು. ನಾವು ಇವತ್ತು ನಮ್ಮ ಹೇಬೇಲಿನಿಗಿಂತ ಶ್ರೇಷ್ಠವಾದಂಥ ಆಶೀರ್ವಾದದಲ್ಲಿದ್ದೇವೆ. ಹೇಬೇಲಿನ ರಕ್ತಕ್ಕಿಂತ ಶ್ರೇಷ್ಠವಾದಂಥ ರಕ್ತ. ಅವತ್ತು ಹೇಬೇಲಿನ ರಕ್ತ ಮಾತಾಡ್ತಂತೆ. ನಿನ್ನ ಸಹೋದರನ ಎಲ್ಲಿ ಅಂತ ಕೇಳಿದಾಗ ಅವತ್ತು ಕಾಯಿನನ್ನು ಏನು ಹೇಳಿದನು? ನಾನೇನು ಕಾವಲುಗಾರನೋ ಅಂತ ಕೇಳ್ತಾನೆ. ಆದರೆ ದೇವರು ಹೇಳ್ತಾರೆ, ಅವನ ರಕ್ತ ಮಾತಾಡ್ತಾ ಇದೆ, ಅವನ ರಕ್ತ ಕೂಗ್ತಾ ಇದೆ ಅಂತ ಹೇಳಿದ್ರು. ಹಳೆ ಒಡಂಬಡಿಕೆ ರಕ್ತ ಏನಂತ ಕೂಗ್ತು? ನನಗೆ ನ್ಯಾಯ ತೀರಿಸ್ಕೊಡು, ನನಗೆ ಅನ್ಯಾಯ ಆಗಿದೆ, ನನ್ನ ಸಹೋದರ ನನಗೆ ದ್ರೋಹ ಮಾಡಿದ್ದಾನೆ. ಆದರೆ ಇವತ್ತು ಯೇಸುವಿನ ರಕ್ತ ಮಾತಾಡುತ್ತೆ ರೀ. ಏನು ಮಾತಾಡುತ್ತೆ? ನಿಮಗೆ ನನಗೆ ಕ್ಷಮಾಪಣೆಯನ್ನು ಘೋಷಣೆ ಮಾಡ್ತದೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯ ಹೇಬೇಲಿನ ರಕ್ತಕ್ಕಿಂತ ಶ್ರೇಷ್ಠವಾದ ರಕ್ತ ಯೇಸುವಿನ ರಕ್ತ. ನಮ್ಮ ಪರವಾಗಿ ಮಾತನಾಡುವ ರಕ್ತ, ನನ್ನ ಪರವಾಗಿ ಧ್ವನಿ ಎತ್ತುವ ರಕ್ತ, ತಂದೆಯ ಸಮಕ್ಷಮದಲ್ಲಿ ಧ್ವನಿ ಎತ್ತುವ ರಕ್ತ. ನನ್ನ ಪರವಾಗಿ ದೇವರನ್ನು ಬೇಡುವ ಯೇಸು ರಕ್ತ, ಹರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ ಕೃಪಾ ಸಿಂಹಾಸನದ ಮುಂದೆ ನಮಗೆ ಹೋಗಿ ಧೈರ್ಯ ಇರಲಿಲ್ಲ. ಆದರೆ ಆ ರಕ್ತದೊಂದಿಗೆ ನಾವು ಕೃಪಾ ಸಿಂಹಾಸನದ ಬಳಿಗೆ ಹೋಗಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಆ ಹೋತದ ರಕ್ತವನ್ನು ತಗೊಂಡು ಆ ಕೃಪಾಸನದ ಮುಂದೆ ಬರ್ತಾ ಇದ್ದನು ಯಾಜಕನು, ಮಹಾಯಾಜಕನು. ಇವತ್ತು ಯೇಸುವಿನ ರಕ್ತದ ಮೂಲಕವಾಗಿ ತಂದೆಯ ಕೃಪೆಯ ಸಿಂಹಾಸನದ ಮುಂದೆ ಬರಲಿಕ್ಕೆ ನಮಗೂ ಅರ್ಹತೆ ಸಿಕ್ಕಿದೆ. ಒಂದು ವೇಳೆ ಕ್ರಿಸ್ತನೇನಾದರೂ ಶಿಲುಬೆಯಲ್ಲಿ ಬಲಿಯಾಗದೆ ಹೋಗಿದ್ದರೆ ನಮಗೆ ಪಾಪ ವಿಮೋಚನೆ ಸಿಗ್ತಿರಲಿಲ್ಲ. ನಾವು ದೇವರ ದಂಡನೆಗೆ ಗುರಿಯಾಗ್ತಿದ್ದೆವು, ನಿತ್ಯ ನರಕಕ್ಕೆ ಪಾತ್ರರಾಗ್ತಿದ್ದೆವು. ಯೇಸು ನಮಗಾಗಿ ಶಿಲುಬೆಯಲ್ಲಿ ಬಲಿಯಾದನು. ಯಜ್ಞಕ್ಕೆ ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಏನೂ ಮಾತನಾಡಲಿಲ್ಲ. ಯಾಕಂದರೆ ನಮ್ಮ ರಕ್ಷಣೆ ಆತನಿಗೆ ಪ್ರಮುಖವಾಗಿತ್ತು. ಯೋಹನ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಬಲಿಯಾಗಿ ಅರ್ಪಿಸಿದನು, ತನ್ನ ಒಬ್ಬನೇ ಮಗನನ್ನು ಒಪ್ಪಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಒಪ್ಪಿಸಿದನು. ಯೇಸು ಬಲಿಯಾದದ್ದು ನಮ್ಮೆಲ್ಲರ ವಿಮೋಚನೆಗಾಗಿ. ಇನ್ನೂ ತಲೆನೋವು ವಾಸಿಯಾಗುವುದು, ಹೊಟ್ಟೆನೋವು ವಾಸಿಯಾಗುವುದರಲ್ಲೇ ಇದ್ದು ಬಿಡಬೇಡಿ. ಅದೆಲ್ಲ ದೇವರು ನಮಗೆ ಮಾಡ್ತಾನೆ.
ನಮ್ಗೆ ಅದ್ಭುತ ಮಾಡ್ತಾನೆ, ನಮ್ಮ ರೋಗ ವಾಸಿ ಮಾಡ್ತಾನೆ, ನಮ್ಮ ಕಣ್ಣೀರು ನೀಗಿಸ್ತಾನೆ. ಆದರೆ ಪಾಪ ಕ್ಷಮಾಪಣೆ ನಿಮ್ಗೆ ಎಲ್ಲೂ ಸಿಗಲ್ಲ ರೀ, ವಿಮೋಚನೆ ನಿಮ್ಗೆ ಎಲ್ಲೂ ಸಿಗಲ್ಲ ರೀ, ನಿಮಗೆ ಬಿಡುಗಡೆ ಎಲ್ಲೂ ಸಿಗಲ್ಲ ರೀ. ಮನುಷ್ಯನಿಗೆ ಪಾಪ ನಿವಾರಣೆ ಅಂತ ಒಂದು ಇದೆ ಅಂತ ಹೇಳಿದ್ರೆ ಅದು ಕರ್ತನಾದ ಯೇಸುವಿನ ಬಳಿಯಲ್ಲಿ. ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧ ಮಾಡ್ತದೆ. ಯೇಸುವಿನ ರಕ್ತ ನಿಮ್ಮನ್ನು ಶುದ್ಧ ಮಾಡುವುದಾದರೆ ನಿಮ್ಮ ಮೇಲಿನ ತಲೆಮಾರಿನ ಶಾಪಗಳು ಲಾಯವಾಗಿ ಹೋಗ್ತವೆ. ನೀವು ದೇವರ ಮುಂದೆ ನಿಲ್ಲುವುದಕ್ಕೂ ದೇವರ ಸಕಲ ಆಶೀರ್ವಾದವನ್ನು ಹೊಂದುವುದಕ್ಕೂ ನೀವು ಯೋಗ್ಯರಾಗ್ತೀರಿ. ಹಲ್ಲೆಲೂಯಾ. ನಿಜವಾಗಲೂ ನೀವು ಭಾಗ್ಯವಂತರು. ಒಂದು ನಿಮಿಷ ಎದ್ದು ನಿಂತ್ಕೊಳ್ಳಿ, ನಾವು ದೇವರಿಗೆ ವಂದನೆ ಹೇಳುವ. ಅಪ್ಪ, ಎಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಏನು ಮಾತನಾಡದೆ ಎಲ್ಲ ನೋವು ಸಂಕಟವನ್ನು ಸಹಿಸಿಕೊಂಡೆ. ಕರ್ತನೆ, ನಮಗಾಗಿ ಶಿಲುಬೆಯಲ್ಲಿ ಬಲಿಯಾದೆ. ಘೋರ ಮರಣ, ಘೋರ ಶಿಕ್ಷೆ, ಕರ್ತನೆ, ಅಪಮಾನ, ನಿಂದನೆ ಎಲ್ಲವನ್ನು ನೀವು ಸಹಿಸಿಕೊಂಡೆ ಸ್ವಾಮಿ. ಹಲ್ಲೆಲೂಯಾ. ಹೌದಪ್ಪ, ಥ್ಯಾಂಕ್ ಯು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮಹಾಯಾಜಕನು ತನಗಾಗಿಯೂ ತನ್ನವರಿಗೋಸ್ಕರವಾಗಿಯೂ ಯಜ್ಞವನ್ನು ಅರ್ಪಿಸಿ ಅದರ ರಕ್ತವನ್ನು ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶ ಮಾಡುತ್ತಿದ್ದನು. ಏಸಪ್ಪ, ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನೀವು ಕರ್ತನೆ ಹೋರಿ ಮತ್ತು ಹೋತ ಕರುಗಳ ರಕ್ತದಿಂದಲ್ಲ, ತನ್ನ ಸ್ವಂತ ರಕ್ತವನ್ನೇ, ನಿಷ್ಕಳಂಕವಾದ ರಕ್ತವನ್ನೇ, ಪರಿಶುದ್ಧವಾದ ರಕ್ತವನ್ನೇ ಸುರಿಸಿ ನಿನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ದೇವರ ಸಮ್ಮುಖವೆಂಬ ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶ ಮಾಡಿದ್ದೀರಿ. ಹೌದಪ್ಪ, ಇವತ್ತು ನಮಗೆ ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶ ಇದೆ. ಹಲ್ಲೆಲೂಯಾ. ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶ ಇದೆ, ದೈವ ಸನ್ನಿಧಾನಕ್ಕೆ ಪ್ರವೇಶ ಇದೆ. ಯಾಕಂದ್ರೆ ನೀವು ಕರ್ತನೆ ನಮಗಾಗಿ ರಕ್ತವನ್ನು ಸುರಿಸಿ ಆ ರಕ್ತವನ್ನು ಮಹಾಪರಿಶುದ್ಧ ಸ್ಥಳದೊಳಗೆ ತಗೊಂಡೋಗಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ರಕ್ತದಿಂದ ನಮಗೆ ಪಾಪ ನಿವಾರಣೆ ಆಗಿದೆ, ನಿಮ್ಮ ರಕ್ತದಿಂದ ನಮಗೆ ವಿಮೋಚನೆ ಸಿಕ್ಕಿದೆ. ಹಲ್ಲೆಲೂಯಾ. ಈ ನಂಬಿಕೆ ಒಬ್ಬೊಬ್ಬರಲ್ಲೂ ಬರಲಿ ಸ್ವಾಮಿ, ಒಬ್ಬೊಬ್ಬರಲ್ಲೂ ಬರಲಿ ಅಪ್ಪ, ಒಬ್ಬೊಬ್ಬರಲ್ಲೂ ಬರಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಕಾಯಿನನಿಗಿಂತ ಹೇಬೆಲನು ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದನು, ಯಾಕಂದ್ರೆ ಕಲ್ವಾರಿಗೆ ಸೂಚನೆಯಾದಂತಹ ರಕ್ತ ಅಲ್ಲಿತ್ತು. ಅಪ್ಪ, ಹೌದಪ್ಪ, ನಾವು ಕೂಡ ಕರ್ತನೆ ಶ್ರೇಷ್ಠವಾದ ಯಜ್ಞ ಯೇಸು, ಇದನ್ನು ನಾವು ಅಂಗೀಕರಿಸಿ ಶ್ರೇಷ್ಠ ಸೌಭಾಗ್ಯವನ್ನು ಹೊಂದಿಕೊಳ್ಬೇಕಪ್ಪ, ಶ್ರೇಷ್ಠ ಸೌಭಾಗ್ಯವನ್ನು ಹೊಂದಿಕೊಳ್ಬೇಕಪ್ಪ. ಇನ್ನು ತಡ ಮಾಡಬಾರ್ದು. ರಕ್ಷಣೆ ಯಾರ ಜೀವಿತಲ್ಲೂ ತಡ ಆಗಬಾರ್ದಪ್ಪ, ಯಾರ ಜೀವಿತಲ್ಲೂ ರಕ್ಷಣೆ ತಡ ಆಗಬಾರ್ದು. ನಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವ ಎಲ್ಲರಿಗೂ ರಕ್ಷಣಾ ಭಾಗ್ಯ ಸಿಗಲಿ, ರಕ್ಷಣಾ ಭಾಗ್ಯ ಸಿಗಲಿ, ಬಿಡುಗಡೆ ಸಿಗಲಿ, ಅದ್ಭುತ ನಡೆಯಲಿ, ಕಣ್ಣೀರು ಒರೆಸಲ್ಪಡಲಿ, ನಿತ್ಯ ಜೀವ ಸಿಗಲಿ ಅಪ್ಪ, ಪರಲೋಕದ ಭರವಸೆ ಸಿಗಲಿ ಅಪ್ಪ, ಜೀವ ಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಡಲಿ. ಅಂದು ಕಂಚಿಕೆಯ ಮನೋನೇತ್ರವನ್ನು ತೆರೆದೆ ಫಿಲಿಪ್ಪನ ಮೂಲಕ ಸುವಾರ್ತೆಯನ್ನು ಕೇಳಿದಾಗ ಅದೇ ಕ್ಷಣದಲ್ಲಿ ಅವನು ತನ್ನನ್ನು ಸಮರ್ಪಣೆ ಮಾಡಿದನು. ಇಲ್ಲಿರುವ ಪ್ರತಿಯೊಬ್ಬರಿಗೂ ಅಂತ ಸಮರ್ಪಣೆಯನ್ನು ಕೊಡು ಸ್ವಾಮಿ, ವಿಮೋಚನೆಯನ್ನು ಕೊಡಪ್ಪ, ಬಿಡುಗಡೆಯನ್ನು ಕೊಡಪ್ಪ. ಒಬ್ಬರೂ ಕೆಟ್ಟು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದೇ ನೀವು ಬಲಿಯಾದ್ರಿ. ಎಲ್ಲರಿಗೂ ಸೌಭಾಗ್ಯ ಸಿಗಲಿ. ಥ್ಯಾಂಕ್ ಯು ಜೀಸಸ್. ನಮಗೋಸ್ಕರ ಒಂದೇ ಸಾರಿ ಶಿಲುಬೆಯಲ್ಲಿ ಬಲಿಯಾದೆ, ರಕ್ತವನ್ನು ಸುರಿಸಿ ಜೀವ ಕೊಟ್ಟೆ. ನಾವು ಮತ್ತೆ ಮತ್ತೆ ಬಲಿ ಅರ್ಪಿಸಬೇಕಾಗಿಲ್ಲ, ಎಲ್ಲ ಬಲಿಯನ್ನು ಒಂದೇ ಸಾರಿ ಮಾಡಿ ತೀರಿಸಿದೆ. ನಿಮಗೆ ವಂದನೆ ಸ್ವಾಮಿ. ಈ ಸತ್ಯಾಂಶವನ್ನ ಅರ್ಥೈಸಿಕೊಳ್ಳುವ, ಅನುಭವಿಸುವಂತಹ ಭಾಗ್ಯ ಎಲ್ಲರಿಗೂ ಸಿಗಲಿ ಅಪ್ಪ. ನಮ್ಮ ಪ್ರಭು ರಕ್ಷಕನ ಒಡೆಯನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.